ಜಾಸ್ತಿ ಸೌಂಡ್ ಬರುತ್ತೆ ನೋಡ್ರಿ. 22-23ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯನ್ನು ಗೂಳೂರು ಗ್ರಾಮ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ದಿನ ಗೂಳೂರು ಗ್ರಾಮ ಪಂಚಾಯತಿ ವತಿಯಿಂದ 22-23ನೇ ಸಾಲಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಭೆಗೆ ನಮ್ಮ ತಾಲೂಕಿನ ಅಧಿಕಾರಿಗಳು ಆದಂಥ PM ದಿನೇಶ್ ಸರ್ ಅವರು, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಇವರು ಈ ಒಂದು ಸಭೆಗೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಗೂಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೂ ಆದಂಥ ಶ್ರೀ ರೇಣುಕಮ್ಮ ಮೇಡಮ್ಮನವರು ಈ ಒಂದು ಸಭೆಗೆ ಆಸೀನರಾಗಿದ್ದಾರೆ. ಅವರಿಗೆ ಈ ಸಭೆಯ ಪರವಾಗಿ ಮತ್ತು ಗ್ರಾಮ ಪಂಚಾಯತ್ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಮತ್ತು ಈ ಒಂದು ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಆದಂಥ ಶ್ರೀಯುತ ರಾಮಣ್ಣ ಸರ್ ಅವರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಸಹ ಸ್ವಾಗತವನ್ನು ಕೋರ್ತೇವೆ. ಮತ್ತು ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಯ ಮತ್ತೋರ್ವ ಸದಸ್ಯರು ಆದಂಥ ಲೀಲಾವತಿ ಮೇಡಮ್ನವರು ಈ ಒಂದು ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ. ಮತ್ತು ಮತ್ತೋರ್ವ ಸದಸ್ಯರು ಆದಂಥ ಶ್ರೀಮತಿ ಪುಟ್ಟತಾಯಮ್ಮನವರು ಸಹ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಮತ್ತು ಗೂಳೂರು ಗ್ರಾಮ ಪಂಚಾಯತಿಯ ಮತ್ತೋರ್ವ ಸದಸ್ಯರು ಆದಂಥ ಶ್ರೀಮತಿ ನಂಜಮಣಿ ಮೇಡಮ್ನವರು ಈ ಒಂದು ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ. ಮತ್ತು ಮತ್ತೋರ್ವ ಸದಸ್ಯರು ಆದಂಥ ಗೂಳೂರಿನ ಶ್ರೀಮತಿ ಸುಮಂಗಲಾ ಮೇಡಮ್ನವರು ಈ ಆಸೀನರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಪಂಚಾಯಿತಿಯಲ್ಲಿ 4-5 ದಿನಗಳ ಕಾಲ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿದಂಥ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತು ಅವರ ತಂಡದವರು ಸಹ ಈ ಒಂದು ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಮತ್ತು ಅವರ ಪರವಾಗಿ ಎಲ್ಲ ಅವರಿಗೆ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತವನ್ನು ಈ ಮೂಲಕ ಕೋರ್ತೇವೆ. ಮತ್ತು ಈ ಒಂದು ಸಭೆಗೆ ನಮ್ಮ ಗೂಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು, ಹಿರಿಯರು ಎಲ್ಲ ಆಸೀನರಾಗಿದ್ದಾರೆ. ಅವರಿಗೂ ಸಹ ಈ ಒಂದು ಸಭೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈಗ ಸಭೆಯ ಪ್ರಥಮದಲ್ಲಿ ಪ್ರಾರ್ಥನೆ ಶ್ರೀಮತಿ ರೇಣುಕಮ್ಮ ಅವರಿಂದ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಶರವು ಮಹಾಗಣಪತಿ, ಶರವು ಶಿವಾಲಯದ ತೆಂಕೋದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ಹಲ್ಲಿ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಶರವು ಮಹಾಗಣಪತಿ. ಈ ಸಭೆಯ ಪ್ರಥಮವಾಗಿ ಪ್ರಾರ್ಥನೆ ಮಾಡಿದ ರೇಣುಕಮ್ಮ ಮೇಡಮ್ ಅವರಿಗೆ ಸಭೆಯ ಪರವಾಗಿ ವಂದನೆ. ಯಾವುದೇ ಸಭೆಯನ್ನು RDPR ಇಲಾಖೆಯಿಂದ ಪ್ರಾರಂಭ ಮಾಡಬೇಕಾದ್ರೆ ನಾಡಗೀತೆ ಮುಖಾಂತರ ಕಾರ್ಯಕ್ರಮ ನಾವು ಮುಂದುವರಿಸಬೇಕು. ಹಾಗಾಗಿ ನಾಡಗೀತೆಯನ್ನು ಹಾಕ್ತಾರೆ, ಎಲ್ಲ ಎದ್ದು ನಿಂತು ಅದಕ್ಕೊಂದು ಇದು ಮಾಡಲಿಕ್ಕೆ.
ಯಜಮಾನ್ರೆ ಕೂಕ ಬನ್ನಿ ಯಜಮಾನ್ರೆ. ಈಗ ಈ ಒಂದು ಕಾರ್ಯಕ್ರಮದ ಸ್ವಾಭಾವಿಕ ನುಡಿಗಳನ್ನು ಮಾತನಾಡಲಿದ್ದೇನೆ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮುಖ್ಯ ಗುರಿ ಏನಂದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಿಂದ ಕೂಲಿ ಕಾರ್ಮಿಕರು ತನ್ನ ಊರುಗಳಿಂದ ಗುಳೆ ಹೋಗದಂತೆ ತನ್ನ ಊರಲ್ಲೇ ಕೆಲಸಗಳನ್ನು ಮಾಡಿಕೊಂಡು ಅವರ ಜೀವನೋಪಾಯ ಮಾಡೋದು ಇದರ ಮೂಲ ಉದ್ದೇಶ. ಏನಂದರೆ, ನೀವು ಹೊರಗಡೆ ಈಗ ಫ್ಯಾಕ್ಟ್ರಿಗಳಿಗೆ ಬೆಂಗಳೂರು ಹೀಗೆ ಬೇರೆ ರಾಜ್ಯಗಳಿಗೆ ಹೋಗೋವಂಥ ಜನಾಂಗ ಇದೆ. ಈ ಗುಳೆ ಹೋಗಿ ಮನೆ ಕಡೆ ಸಮಸ್ಯೆಗಳನ್ನು ಅನುಭವಿಸೋದು ಬದಲು ಇಲ್ಲೇನೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ಒಂದು ದಿನಕ್ಕೆ 309 ರೂಪಾಯಿಯನ್ನು ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾಗಿ ಕೊಡ್ತಕ್ಕಂಥ ಒಂದು ಗ್ಯಾರಂಟಿ ಆಕ್ಟ್ ಮತ್ತು 100 ದಿನಗಳ ಒಂದು ವರ್ಷದಲ್ಲಿ 100 ದಿನಗಳ ಕೂಲಿಯನ್ನು ಕೊಡ್ತಕ್ಕಂಥ ಉದ್ದೇಶ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗುರಿ. ಮತ್ತು ಇನ್ನೊಂದು ಸ್ಕೀಮು 15ನೇ ಹಣಕಾಸು ತನ್ನ ಗ್ರಾಮದಲ್ಲಿ ಅವಶ್ಯಕತೆ ಇರೋ ಕಾಮಗಾರಿಗಳನ್ನು ಮಾಡ್ಕೊಳ್ಳೋಕ್ಕೆ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ, ಈ ಎರಡೂ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಗಳು. ಈ ಯೋಜನೆಗಳಿಂದ ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಮತ್ತು ತೋಟಗಾರಿಕೆ, ವಲಯ ಅರಣ್ಯ ಮತ್ತು ಪಂಚಾಯಿತಿ ಈ ರೀತಿ ಎಲ್ಲ ಇಲಾಖೆಗಳನ್ನು ಇದರೊಂದಿಗೆ ಯೋಗದೊಂದಿಗೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ಮಾಡ್ತೀವಿ. ನೀವು ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು ಅನ್ನೋದು ಒಂದು, ನೀವು ಫಸ್ಟ್ ಜಾಬ್ ಕಾರ್ಡನ್ನು ಮಾಡಿಸ್ಕೋಬೇಕು. ನೀವು ಜಾಬ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ನಿಮಗೆ ಫಸ್ಟ್ ಅಕೌಂಟ್ ಇರಬೇಕು ಮತ್ತು BPL ಕಾರ್ಡು ಮತ್ತು ನಿಮ್ಮ ಒಂದು ಭಾವಚಿತ್ರ. ಇದು 18 ವರ್ಷ ಮೇಲ್ಪಟ್ಟಿರಬೇಕು. 60 ವರ್ಷ ಒಳಗಡೆ ಇರ್ತಕ್ಕಂಥವ್ರಿಗೆ ಮಾತ್ರ ಜಾಬ್ ಕಾರ್ಡ್ ಸಿಗೋಂಥ ಅವಶ್ಯಕತೆ ಇರುತ್ತೆ. ಇಲ್ಲಿ ಅದರೊಳಗೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅವನಿಗೆ ಜಾಬ್ ಕಾರ್ಡ್ ಸಿಗೋದು. ಎಲ್ಲಿ ಒಂದು ಕಡೆ ಹಾಜರಾತಿ ಹಾಕೋದ್ರ ಮೇಲೆ ಇಲ್ಲಿ ಹಾಜರಾತಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿದಿನ ಹಾಜರಿ ತಗೊಂತಾರೆ. ಈ ಕೆಲಸಕ್ಕೆ ಹೋದಾಗ ಇಲ್ಲಿ ಗಂಡು ಹೆಣ್ಣು ತಾರತಮ್ಯ ಇಲ್ಲ. ಮತ್ತು ಅಂಗವಿಕಲರು ಸಹ ಇಲ್ಲಿ ಯೋಜನೆಯಲ್ಲಿ ಒಂದು ಅವಕಾಶ ಇದೆ ಕೆಲಸ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಎಲ್ಲ ಜನಾಂಗಕ್ಕೂ ಸಹ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ಸಿಗೋದ್ರಿಂದ ಅದು ಗಂಡು ಹೆಣ್ಣಿಗೆ ಸಮಾನ ಕೂಲಿ ಅಂದರೆ 309 ರೂಪಾಯಿ. ನೋಡಿ, ಗಂಡಿಗೆ ಏನು ಕೊಡ್ತಾರೋ 309 ರೂಪಾಯಿ, ನಿಮಗೂ ಸಹ 309 ರೂಪಾಯಿ ಕೂಲಿ ಸಿಗುತ್ತೆ ಒಂದು ದಿನಕ್ಕೆ. ಹಂಗಾಗಿ ನೀವು ಈ ಒಂದು ಜಾಬ್ ಕಾರ್ಡನ್ನು ಸರಿ 316 ರೂಪಾಯಿ ಕೂಲಿ. ಹಂಗಾಗಿ ನೀವು ಜಾಬ್ ಕಾರ್ಡು ಮಾಡ್ಕೊಳ್ಳೋದನ್ನ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಕೊಡ್ತೇವೆ. ನೀವು ಇಷ್ಟೇ ಮಾಡಬೇಕಾಗಿರೋದು ರೇಷನ್ ಕಾರ್ಡು, ಅಕೌಂಟ್ ನಂಬರು, ಫೋಟೋ, ಇಷ್ಟನ್ನು ಮೂರನ್ನು ತಂದುಕೊಟ್ಟು
ನೀವು ಕೊಟ್ಟರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಸಿಬ್ಬಂದಿಗಳು ನಿಮಗೆ ಜಾಬ್ ಕಾರ್ಡನ್ನು ಕೊಡ್ತಾರೆ. ನೋಡಿ, ರೇಷನ್ ಕಾರ್ಡ್ ಯಾವ ಥರನೂ ಇಲ್ಲೂ ಅಷ್ಟೇ, ಕೂಲಿ ಕಾರ್ಡು ನಿಮಗೆ ಭಾರಿ ಉಪಯೋಗ ಬರುತ್ತೆ. ದಯವಿಟ್ಟು ಎಲ್ಲರೂ ಈ ಒಂದು ಜಾಬ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ನೀವು ಎಲ್ಲೇ ಕೆಲಸಕ್ಕೆ ಹೋದ್ರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮಗೆ ಕೂಲಿ ಸಿಗೋಂಥ ಕೆಲಸನ ನಮ್ಮ ಮತ್ತೆ ಅಷ್ಟೇ ಅಲ್ಲ, 316 ಈಗ ಕೃಷಿ ಫಸ್ಟ್ ಇಲಾಖೆಯಿಂದ 309 ಈಗ 316 ರೇಷ್ಮೆ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಮತ್ತು ಫಾರೆಸ್ಟ್ ವಲಯ ಅರಣ್ಯ ಅಧಿಕಾರಿಗಳಿಂದ ಈ ರೀತಿ ಎಲ್ಲ ಇಲಾಖೆಗಳಿಂದ ನಿಮಗೆ ಈ ಥರ ಸೌಲಭ್ಯ ಸಿಗೋದ್ರಿಂದ ದಯವಿಟ್ಟು ಈ ಒಂದು ಕಾರ್ಡನ್ನು ಫಸ್ಟ್ ಮಾಡಿಸ್ಕೊಂಡ್ರಿ. ಆನಂತರ ನೀವು ಕೂಲಿ ಬೇಡಿಕೆ ಕೊಟ್ಟರೆ ಫಾರ್ಮ್ ನಂಬರ್ 6 ಅಂತ ಬರುತ್ತೆ. ಅದರಲ್ಲಿ ನೀವು ನಮ್ಮ ಒಂದು ಇವತ್ತು ಯೋಜನೆಗಳ ಕ್ರಿಯಾ ಯೋಜನೆ ಕಾಮಗಾರಿ ವೆಚ್ಚವನ್ನು ಸಹ ನಾವು ಇದನ್ನು ಮಾಡ್ತಾಯಿದ್ದೀವಿ. ಈ ಕಾಮಗಾರಿಗಳಿಗೆ ನಾವು ಅಂದಾಜು ಪಟ್ಟಿಯನ್ನು ನಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಎಸ್ಟಿಮೇಟ್ ತಗೊಂತೀವಿ. ಆ ಎಸ್ಟಿಮೇಟ್ ಮಾಡಿಸಿದಂಥ ಇಂಥವೆಲ್ಲ ಈಗ ಗೂಳೂರು ಗಣಪತಿ ದೇವಸ್ಥಾನದಿಂದ ರಸ್ತೆವರೆಗೂ ಕಾಮಗಾರಿ ಅಂತ ಹೇಳ್ಬೋದು, ಇಲ್ಲ ಇಂಥವ್ರಲ್ಲಿ ಗಿಡ ನೆಡೋದು, ಯಾವುದೋ ಒಂದು ಕಾಮಗಾರಿ ಮಾಡಿದಾಗ ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡ್ತಾರೆ. ನೀವು ಅಲ್ಲಿ ಕೆಲಸ ಮಾಡೋದಾದರೆ ನೀವು ಫಾರ್ಮ್ ನಂಬರ್ 6 ಕೊಟ್ಟಾಗ ನಾವು ಆ ಕಾಮಗಾರಿಗೆ ಇಂತಿಂಥ ಜನ ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು ಅಂತ ನಿಮ್ಮೊಂದು ಫಾರ್ಮನ್ನು ಕೊಡ್ತೀವಿ. 9ರಲ್ಲಿ ನಾವು ಪ್ರಚಾರ ಮಾಡ್ತೀವಿ. ಈ ರೀತಿ ಮಾಡಿದಾಗ ನಿಮ್ಗೆ ಅಲ್ಲಿ ಕೆಲಸ ಸಿಗುತ್ತೆ. ಅಲ್ಲೋಗಿ ನೀವು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ನಿಮಗೆ 15 ದಿನದೊಳಗಾಗಿ ನಿಮ್ಮ ಕೂಲಿ ದುಡ್ಡು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ನಮ್ಮ ಇಂಜಿನಿಯರ್ ಬಂದು ಅವ್ರನ್ನ ನೀವು ಎಷ್ಟು ದಿನ ಹಾಜರಾಗಿದ್ದೀರಾ ಅದನ್ನು ಲೆಕ್ಕ ಹಾಕಿ ಅವರು ಒಂದು ನಮಗೆ NMR ಕೊಡ್ತಾರೆ. ಮತ್ತು MC ಬಿಲ್ ಇದ್ದರೆ ಅದಕ್ಕೆ MC ಬಿಲ್ ಕೊಡ್ತಾರೆ. ಆ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಹಾಗಾಗಿ ನೀವು ಒಂದು ಕುಟುಂಬಕ್ಕೆ ಒಬ್ಬ ರೈತನಿಗೆ 2.5 ಲಕ್ಷ ರೂಪಾಯಿವರೆಗೂ ನೀವು ಕೆಲಸನ ಒಂದು ವಾರ್ಷಿಕ ಅಂದರೆ ಒಂದು ವರ್ಷದಲ್ಲಾದರೂ ಮಾಡ್ಕೊಬೋದು, ಇಲ್ಲ ಜೀವಿತಾವಧಿಯಲ್ಲಾದರೂ ಮಾಡ್ಕೊಬೋದು. 2.5 ಲಕ್ಷ ರೂಪಾಯಿ ಕೆಲಸ ಮಾಡ್ಕೊಳ್ಳೋಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಈಗ ಹೊಸದಾಗಿ ಮೊನ್ನೆ ಒಂದು 15 ದಿನ 20 ದಿನ ಆಗಿರ್ಬೋದು, ಈಗ 5 ಲಕ್ಷಕ್ಕೆ ಏರ್ತಾರೆ. ಅಂದರೆ ಒಂದು ಕುಟುಂಬ ಆರ್ಥಿಕ ವರ್ಷದಲ್ಲಿ 5 ಲಕ್ಷ ರೂಪಾಯಿಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಲ್ಪಿಸಿದೆ. ಈ ಒಂದು ಅವಕಾಶವನ್ನು ಮಾಡ್ಕೋಬೋದು. ಈಗ ಯಾವ್ಯಾವ ಕಾಮಗಾರಿಗಳು ಮಾಡ್ಬೋದು, ನೀವು ವೈಯಕ್ತಿಕವಾಗಿ ಏನು ಮಾಡ್ಬೋದು ಮತ್ತು ಸಾಮಾಜಿಕವಾಗಿ ಪಬ್ಲಿಕ್ ವರ್ಕ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಹ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಹೇಳಿದಾಗ ನೀವು ವೈಯಕ್ತಿಕ ಕಾಮಗಾರಿಗಳು ನಿಮ್ಮ ಸ್ವಂತ ಜಮೀನುಗಳು ನೀವೇ ಕೆಲಸ ಮಾಡಿ ಈ ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಬಹುದು. ಕೋಳಿ ಶೆಡ್ ನಿರ್ಮಾಣ, ದನದ ದೊಡ್ಡಿ ನಿರ್ಮಾಣ, ಹಂದಿ ಶೆಡ್ ನಿರ್ಮಾಣ, ಮೇಕೆ ಶೆಡ್ ನಿರ್ಮಾಣ, ಬಯೋಗ್ಯಾಸ್ ಘಟಕ, ಬಚ್ಚಲ ಗುಂಡಿ ಅಂದರೆ ಸೋಪಿಟ್ ಅಂತೇಳಿ ಈ ರೀತಿ ವೈಯಕ್ತಿಕ ಕಾಮಗಾರಿಗಳನ್ನು ನಿಮ್ಮ ಜಮೀನುಗಳಲ್ಲಿ ಬದು ನಿರ್ಮಾಣ, ತೆರೆದ ಬಾವಿ, ಎರೆಹುಳು ತೊಟ್ಟಿ, ಇಂಗು ಗುಂಡಿ ನಿರ್ಮಾಣ, ಪೌಷ್ಟಿಕ ಕೈತೋಟ, ಕೃಷಿ ಅರಣ್ಯ, ತೋಟಗಾರಿಕಾ ಬೆಳೆಗಳನ್ನು ಬೆಳ್ಕೊಳ್ಬೋದು, ರೇಷ್ಮೆ ಇಲಾಖೆಯಿಂದ ಮಾಡಿಸ್ಕೊಳ್ಬೋದು. ಈ ರೀತಿ ಎಲ್ಲ ಕಾಮಗಾರಿಗಳನ್ನು ನಿಮ್ಮ ಸ್ವಂತ ಜಮೀನುಗಳಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಈ ಅವಕಾಶಗಳನ್ನು ಯಾವ್ಯಾವ ಕುಟುಂಬಗಳು ಪಡೆಯಬಹುದು ಅಂತ ಕೇಳ್ಬೋದು ನೀವು. ಅದಕ್ಕೆ SC/ST ಕುಟುಂಬಗಳು ಮಾಡ್ಕೊಳ್ಬೋದು, ಮತ್ತು ಅಲೆಮಾರಿ ಕುಟುಂಬಗಳು, ಸ್ತ್ರೀ ಪ್ರಧಾನ ಅಂದರೆ ಮನೆಗೆ ಗಂಡಸಿರಲ್ಲ, ಬರೀ ಅಂದರೆ ಹೆಣ್ಮಕ್ಳು ಇರ್ತಾರೆ, ಅಂಥ ಕುಟುಂಬಗಳು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮತ್ತು ಅಂಗವಿಕಲ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು, APL ಅವರಿಗೆ ಅವಕಾಶ ಇರಲ್ಲ. ಅಷ್ಟೇ ಅಲ್ಲ, 5 ಎಕರೆ ಮೇಲ್ಪಟ್ಟಂಥ ಜಮೀನ್ದಾರರಿಗೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಇರುತ್ತೆ. 5 ಎಕರೆಯಿಂದ ಕೆಳಗೆ ಇರ್ತಕ್ಕಂಥ ಕುಟುಂಬಗಳು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಇಷ್ಟೇ ಅಲ್ಲ, ಇನ್ನು ಪಬ್ಲಿಕ್ಸ್ ವರ್ಕ್ ಅಂತ ಮಾಡ್ಬೋದು. ಅವು ಯಾವುವು ಅಂತಂದರೆ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ, ಹೂಳೆತ್ತುವುದು, ಕೆರೆ ಅಭಿವೃದ್ಧಿ, ಕಲ್ಯಾಣಿ ಅಭಿವೃದ್ಧಿ, ಮಲ್ಟಿ ಆರ್ಟ್ ಚೆಕ್ ಡ್ಯಾಮ್, ಸರ್ಕಾರಿ ಕಚೇರಿ ಮತ್ತು ಕಟ್ಟಡಕ್ಕೆ ಮಳೆ ನೀರು ಕೊಯ್ಲು, ಗ್ರಾಮೀಣ ಉದ್ಯಾನವನ, ಸಮುದಾಯ ಒಕ್ಕಣೆಕಣ, ಕೊಳ ವಿಭಾಗಗಳ ಮರುಪೂರ್ಣ ಘಟಕಗಳು, ಅಂಗನವಾಡಿ ಕೇಂದ್ರಗಳು, ಶಾಲಾ ಆಟದ ಮೈದಾನ, ಗ್ರಾಮೀಣ ಸಂತೆ, ನಮ್ಮ ದಾರಿ ನಮ್ಮ ಹೊಲ ನಮ್ಮ ದಾರಿ, ಗ್ರಾಮೀಣ ಸಂತೆ, ಈರುಳ್ಳಿ ಗ್ರಾಣ, ಮಳೆ ನೀರಿನ ಬಸಿ ಕಾಲುವೆ, ಸ್ಮಶಾನ ಅಭಿವೃದ್ಧಿ, ಶಾಲಾ ಕಾಂಪೌಂಡ್ ನಿರ್ಮಾಣ, ಸಂಜೀವಿನಿ ಶೆಡ್ ನಿರ್ಮಾಣ, ಭಾರತ್ ನಿರ್ಮಾಣ ಸೇವಾ ಕೇಂದ್ರ, ಕಲ್ಲು ಗುಂಡಿ ತಡೆಯಾಣೆ,
ಜಲಮರುಪೂರ್ಣ ಘಟಕ, ನೀರಿನ ಕೊಳ ನಿರ್ಮಾಣ, ಮಣ್ಣಿನ ತೇವಾಂಶ ಸಂರಕ್ಷಣೆ ಕಾಮಗಾರಿಗಳು, ಜಾನುವಾರು ಕುಡಿಯುವ ನೀರಿನ ತೊಟ್ಟಿ, ಇಳಿಜಾರಿಗೆ ಅಡ್ಡಲಾಗಿ ಇಂಗು ಕಂದಕಗಳ ನಿರ್ಮಾಣ ಕಾಮಗಾರಿ, ಶಾಲಾ ಸಮುದಾಯ ಶೌಚಾಲಯ ಮತ್ತು ಶಾಲಾ ಅಡುಗೆ ಕೋಣೆಗಳನ್ನು ಇವು ಸಾರ್ವಜನಿಕವಾಗಿ ಮಾಡತಕ್ಕಂಥ ಕೆಲಸಗಳು. ಮತ್ತು ತೋಟಗಾರಿಕಾ ಇಲಾಖೆಯಿಂದ ಕಾಳುಮೆಣಸು ಅಡಿಕೆ ತೋಟದಲ್ಲಿ, ಕಾಳುಮೆಣಸು ತೆಂಗಿನ ತೋಟದಲ್ಲಿ, ನಿಂಬೆ, ಕಿತ್ತಳೆ, ಮೋಸಂಬಿ, ಹುಣಸೆ ಗಿಡವಿರೋದು, ಅಂಗಾಂಶ ಬಾಳೆ, ಪಪ್ಪಾಯಿ, ಅಂಜೂರ, ಕೊಕ್ಕೋ, ದಾಲ್ಚಿನ್ನಿ, ಲವಂಗ, ತೆಂಗು, ಮಾವು, ದಾಳಿಂಬೆ, ಸೀಬೆ, ಸೀತಾಫಲ, ನುಗ್ಗೆ, ನೇರಳೆ, ಬಾರೆ, ಗುಲಾಬಿ ಅಂತ 4 ಹೆಕ್ಟೇರ್ಗೆ, ಮಲ್ಲಿಗೆ, ಕರಿಬೇವು, ವಿಳೆದೆಲೆ, ಈ ರೀತಿ ಕೆಲಸವನ್ನು ನೀವು ತೋಟಗಾರಿಕೆ ಇದರಲ್ಲೂ ಮಾಡ್ಕೋಬೋದು. ಈ ಒಂದು ಕಾಮಗಾರಿಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೊಂದ್ಸಾರಿ ಗ್ರಾಮ ಸಭೆ ಮಾಡಿ, ವಾರ್ಡ್ ಸಭೆ ಮಾಡಿ, ನಮ್ಮ ವಾರ್ಡ್ಗಳಲ್ಲಿ ಮತ್ತು ಗ್ರಾಮ ಸಭೆಯನ್ನು ಇವತ್ತು ಮಾಡಿ ಮುಗಿಸಿ ಈ ಒಂದು ಸಭೆಯಲ್ಲಿ ಕ್ರಿಯಾಯೋಜನೆಯನ್ನು ಸರ್ಕಾರದಿಂದ ಅನುಮತಿ ಪಡೆದು ಮಾಡ್ತೇವೆ. ದಯವಿಟ್ಟು ಈ ರೀತಿ ಕೆಲಸಗಳು ಸಿಗ್ತವೆ, ದಯವಿಟ್ಟು ನೀವು ಮಾಡ್ಕೊಳ್ಬೇಕು. ನಿಮಗೆ ಪರಿಚಯ ಇರೋಂಥವ್ರಿಗೂ ಸಹ ಈ ಒಂದು ವಿಷಯವನ್ನು ತಿಳಿಸಿ ನಮ್ಮ ಈ ಒಂದು ಯೋಜನೆ ಅನುಕೂಲ ಪಡಿಬೇಕು. ಮತ್ತು ಇಷ್ಟೆಲ್ಲ ಆಯಿತು, ಇದಕ್ಕೆಲ್ಲ ವ್ಯಯ ಮಾಡಿದಂಥ ಹಣ ಒಂದು ಲೆಕ್ಕ ಬುಕ್ಕ ಇರಬೇಕಲ್ವಾ? ಅದಕ್ಕೆ ಲೆಕ್ಕ ಪರಿಶೋಧನೆಕಾರರು ಅಂತೇಳಿ ನಮ್ಮ ಗ್ರಾಮ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿರ್ತಾರೆ. ಅವರು ಈ ಯೋಜನೆಗಳಲ್ಲಿ ಎಷ್ಟು ಖರ್ಚಾಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಅವರು ಒಂದು ವರ್ಷಕ್ಕೊಂದ್ಸಾರಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಮಾಡ್ತಾರೆ. ಅದೇ ಇದು ಈ ಉದ್ಯೋಗ ಖಾತೆ ಮತ್ತು 15ನೇ ಖಾತೆಯಲ್ಲಿ ವ್ಯಯ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಮಾಡಿ ಸಾರ್ವಜನಿಕರ ಮುಂದೆ ಮಂಡಿಸಿ ಅದು ಸರಿ ಇದೆಯೇ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾರೆ. ಹಂಗಾಗಿ ನಮ್ಮ ಪಂಚಾಯಿತಿಯಲ್ಲಿ ಸುಮಾರು 5 ದಿನಗಳ ಕಾಲ ಈ ಒಂದು ಲೆಕ್ಕ ಪರಿಶೋಧನೆಯನ್ನು ಮಾಡಿ ಈ ದಿನ ಗ್ರಾಮ ಸಭೆಯಲ್ಲಿ ಮಂಡಿಸಿದ್ದಾರೆ. ಗ್ರಾಮ ಸಭೆಯಲ್ಲಿ ಈ ಒಂದು ಲೆಕ್ಕ ಪರಿಶೋಧನೆಯನ್ನು ಸಾಮಾಜಿಕ ಲೆಕ್ಕ ಪರಿಶೋಧಕ ತಂಡದವರಾದ ರಮೇಶ್ ಅವರು ಈ ಒಂದು ವರದಿಯನ್ನು ಮಂಡಿಸಲಿದ್ದಾರೆ. ಸಭೆಯಲ್ಲಿ ಹಾಜರಿರುವ ಎಲ್ಲರಿಗೂ ಕೂಡ ನಮಸ್ಕಾರಗಳು. 1-4-2022ರಿಂದ 31-3-2023ರವರೆಗೆ ಮಹಾತ್ಮ ಗಾಂಧಿ ಮಧ್ಯ ಅಡಚಣೆ. ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂಥ ಶ್ರೀಯುತ ಮಾದೇವಣ್ಣ ಸರ್ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಇನ್ನೊಬ್ಬ ಸದಸ್ಯರು ಆದಂಥ ಶ್ರೀಮತಿ ವರದಾಕ್ಷಿ ಕೃಷ್ಣಮೂರ್ತಿ ಮೇಡಮ್ ಅವರು ಬರಬೇಕಿತ್ತು. ಅವರ ಪರವಾಗಿ ಅವರ ಯಜಮಾನರು ಕೃಷ್ಣಮೂರ್ತಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. 1-4-2022ರಿಂದ 31-3-2023ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಲಿನಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳ ವಿವರ. ಗ್ರಾಮ ಪಂಚಾಯಿತಿ ವ್ಯಾಪ್ತಿ: ವಸತಿ 21, ತೆಂಗು ಅಭಿವೃದ್ಧಿ 1, ದನದ ಕೊಟ್ಟಿಗೆ 10, ಸೋಪ್ ಪಿಟ್ 28, ಮೇಕೆ ಶೆಡ್ಡು 2, ಕೋಳಿ ಶೆಡ್ಡು 1, ಬದು ನಿರ್ಮಾಣ 1, ಕೃಷಿ ಹೊಂಡ 3, ಕೈತೋಟ 4, ಬಾಳೆ 1. ಒಟ್ಟು 10 ಕಾಮಗಾರಿಗಳಿರ್ತವೆ. ಇದರಲ್ಲಿ ವೈಯಕ್ತಿಕ ಕಾಮಗಾರಿಗಳು 72. ಕೃಷಿ ಇಲಾಖೆಯಿಂದ ಸರ್ ಒಂದು ನಿಮಿಷ ಹೇಳ್ತೀವಿ ಸರ್. ಬರುತ್ತೆ, ಯಾವ ಊರು ಅಂತ ಎಲ್ಲ ಬರುತ್ತೆ. ಕಾಮಗಾರಿ ಒಂದು ಗೂಳೂರು ಗ್ರಾಮದ ಶಿಲ್ಪಾ ಎಚ್ ಕೋಂ ಹರೀಶ್ ಕುಮಾರ್ ಜಿಎಚ್ ರವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 8,652. 2. ಮಾನಂಗಿ ಗ್ರಾಮದ ನಾಗರಾಜು ಬಿನ್ ನಾರಾಯಣಪ್ಪನವರ ಸರ್ವೆ ನಂಬರ್ 72ರಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 2,163. ಗೂಳೂರು ಗ್ರಾಮದ ವಿಶಾಲಕ್ಷಮ್ಮ ಕೋಂ ಜಿ ಚಂದ್ರಶೇಖರ್ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 30,900. ಮಾನಂಗಿ ಗ್ರಾಮದ ನರಸಿಂಹಯ್ಯ ಬಿನ್ ಚಿಕ್ಕ ಗಂಗಯ್ಯನವರ
ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 35,226. 5. ಗೂಳರ್ವೆ ಗ್ರಾಮದ ರಂಗಮ್ಮ ಕೋಂ ಹೊಸಳಪ್ಪನವರ ವೈಯಕ್ತಿಕ ಸೋಪ್ ಫಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 4,326. ಸಾಮಗ್ರಿ ಮೊತ್ತ 5,529. ಒಟ್ಟು 9,855. 6. ಮಾನಂಗಿ ಗ್ರಾಮದ ಕರಿಹನುಮಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 7,416. 7. ಹೊಸೂರು ಗ್ರಾಮದ ಗಂಗಮ್ಮ ಕೋಂ ನಾಗರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 4,944. 8. ಗಂಗಮ್ಮ ಕೋಂ ಸೂಲಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 8,652. 9. ಹೊಸೂರು ಗ್ರಾಮದ ಕಲ್ಯಾಣಮ್ಮ ಕೋಂ ದಿನೇಶ್ ರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 9,270. ಚಿಕ್ಕ ಹೊಸೂರು ಗ್ರಾಮದ ಭಾಗ್ಯಮ್ಮ PM ಕೋಂ ಬಸವರಾಜ್ ಅವರ ಸೋಪ್ ಫಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 4,326. ಸಾಮಗ್ರಿ ಮೊತ್ತ 5,475. ಒಟ್ಟು 9,801. 11. ಲಕ್ಷ್ಮೀ ನರಸಮ್ಮ ಕೋಂ ಮುನಿಯಪ್ಪನವರ ವೈಯಕ್ತಿಕ ಸೋಪ್ ಫಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 5,871. ಸಾಮಗ್ರಿ ಮೊತ್ತ 4,564. ಒಟ್ಟು 10,435. ಮೊಹಮ್ಮದ್ ರಫೀಕ್ ಬಿನ್ ಆಲಿಸ್ ಸಾಬ್ ರವರ ವೈಯಕ್ತಿಕ ಸೋಪ್ ಫಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 5,871. ಸಾಮಗ್ರಿ ಮೊತ್ತ 6,127. ಒಟ್ಟು 11,998. ಮಾನಂಗಿ ಗ್ರಾಮದ ಕರಿಹನುಮಯ್ಯ ಬಿನ್ ಹನುಮಂತಯ್ಯನವರ ಸೋಪ್ ಫಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 5,871. ಗೂಳೂರು ಗ್ರಾಮದ ಗಂಗಾಧರ ಬಿನ್ ಲೇಟ್ ಚನ್ನಪ್ಪನವರ ಮೇಕೆ ಶೆಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 6,618. ಚಿಕ್ಕ ಹೊಸೂರು ಗ್ರಾಮದ ಕೆಂಪಯ್ಯ ಬಿನ್ ಲೇಟ್ ಮೈಲಾರಯ್ಯನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 2,472. ಸಾಮಗ್ರಿ ಮೊತ್ತ 53,081. ಒಟ್ಟು 55,553. ಗೂಳೂರು ಗ್ರಾಮದ ರಘುನಾಥ ಬಿನ್ ರಂಗಸ್ವಾಮಯ್ಯನವರ ಜಮೀನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 2,163. 17. ಗೂಳರ್ವೆ ಗ್ರಾಮದ ಧನಂಜಯ BL ಬಿನ್ ಲೇಟ್ ಲಕ್ಷ್ಮಯ್ಯನವರ ಜಮೀನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 8,343. ಗೂಳರ್ವೆ ಗ್ರಾಮದ ಬಸವರಾಜು G ಬಿನ್ ಲೇಟ್ G ಗಂಗಣ್ಣನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 2,781. ದೊಡ್ಡ ಹೊಸೂರು ಗ್ರಾಮದ ಕೆಂಪಗಂಗಮ್ಮ ಕೋಂ ಹನುಮೇಗೌಡನವರ ಜಮೀನಲ್ಲಿ ಕೋಳಿ ಶೆಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 4,017. ಸಾಮಗ್ರಿ ಮೊತ್ತ 29,011. ಒಟ್ಟು 33,028. ಗೂಳೂರು ಗ್ರಾಮದ ಲಕ್ಷ್ಮಮ್ಮ ಕೋಂ ರವೀಶ್ ರವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 26,574. ಗೂಳರ್ವೆ ಗ್ರಾಮದ ಭಾಗ್ಯಮ್ಮ ಕೋಂ ಶಿವರಾಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,192. ಗೂಳರ್ವೆ ಗ್ರಾಮದ ಸಿದ್ಧಗಂಗಮ್ಮ ಕೋಂ ಹನುಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,192. ಗೂಳೂರು ಗ್ರಾಮದ ಸಿದ್ದಮ್ಮ ಕೋಂ ಸಿದ್ದಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 27,192. ಗೂಳರ್ವೆ ಗ್ರಾಮದ ಸಂಜೀವಮ್ಮ ಕೋಂ ಗಂಗಾಧರಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 8,652. ಗೂಳೂರು ಗ್ರಾಮದ ವೆಂಕಟಲಕ್ಷ್ಮಮ್ಮ ಕೋಂ ಮಲ್ಲಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 27,192. ಗೂಳರ್ವೆ ಗ್ರಾಮದ ವೀಣಾ ಕೋಂ ಸಿದ್ಧಗಂಗಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 8,652. ಸರೋಜಮ್ಮ ಕೋಂ ಬಸವರಾಜರವರ ಜಮೀನಲ್ಲಿ ಬಾಳೆ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 53,766.
ಗೂಳೂರು ಗ್ರಾಮದ ಸುಜಾತ ಎನ್ ಕೋಮ್ ಜಗದೀಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 15,759. ಗೂಳೂರು ಗ್ರಾಮದ ಜರೀನಾ ತಾಜ್ ಕೋಮ್ ರಫೀಕ್ ರವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 11,742. ಗೂಳೂರು ಗ್ರಾಮದ ರಂಗಮಣಿ ಕೋಮ್ ಸಾಬಣ್ಣರವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 15,450. ಗೂಳೂರು ಗ್ರಾಮದ ವಿಜಯ್ ಕುಮಾರ್ ಬಿನ್ ಕೆಂಪಶೆಟ್ಟಯ್ಯನವರ ಜಮೀನಿನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 618. ಮಾನಂಗಿ ಗ್ರಾಮದ ಮರಿಯಮ್ಮ ಕೋಮ್ ಸೂಲಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 9,270. ಚಿಕ್ಕವಸೂರು ಗ್ರಾಮದ ಜಿ ನೇತ್ರಾವತಿ ಕೋಮ್ ಚಂದ್ರಶೇಖರ್ ಅವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 21,012 ರೂಪಾಯಿ. ಗೂಳರ್ವೆ ಗ್ರಾಮದ ಮಂಗಳಮ್ಮ ಕೋಮ್ ಬಸವರಾಜ್ ಅವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 618. ಗೂಳರ್ವೆ ಗ್ರಾಮದ ಬೈಲಮ್ಮ ಕೋಮ್ ಚಂದ್ರಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 21,630. ಗೂಳೂರು ಗ್ರಾಮದ ಲತಾ ಎಂ ಕೋಮ್ ಸಿದ್ಧಗಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 25,956. ಗೂಳರ್ವೆ ಗ್ರಾಮದ ಉಮಾದೇವಿ ಕೋಮ್ ಕೃಷ್ಣಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 16,686. ಗೂಳೂರು ಗ್ರಾಮದ ರಾಣಿ ಕೋಮ್ ಗಂಗಾಧರ್ ಅವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 25,956. ಗೂಳೂರು ಗ್ರಾಮದ ಶಾಹಿದಾ ಬಾನು ಕೋಮ್ ಮೊಹಮ್ಮದ್ ಶರೀಫ್ ರವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 19,776. ಮಾನಂಗಿ ಗ್ರಾಮದ ಸೌಮ್ಯ ಎಂ ಕೋಮ್ ತಿಪ್ಪೇಸ್ವಾಮಿ ರವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 12,978. ಗೂಳರ್ವೆ ಗ್ರಾಮದ ಯಲ್ಲಮ್ಮ ಕೋಮ್ ತಿಮ್ಮೇಗೌಡನವರ ವಸತಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 18,540. ಗೂಳೂರು ಗ್ರಾಮದ ಚೌಡ ತೋಟಗಂಗಮ್ಮ ಕೋಮ್ ಸಿದ್ಧಲಿಂಗಮೂರ್ತಿರವರ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,854. ಗೂಳೂರು ಗ್ರಾಮದ ಮಂಜುಳಾ ಕೋಮ್ ಪಾರ್ಥೇಶ್ ಅವರ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,854. ಗೂಳೂರು ಗ್ರಾಮದ ಸುಶೀಲಾ ಜಿ.ಬಿ. ಕೋಮ್ ರಾಜೂರವರ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,854. ಮಾನಂಗಿ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಮ್ ನಾಗರಾಜುರವರ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 11,742. ಗೂಳೂರು ಗ್ರಾಮದ ಮಂಜುಳಾ ಬಿ ಕೋಮ್ ಹನುಮಂತರಾಜು ರವರ ಕೈತೋಟ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 1,854. ಗೂಳರ್ವೆ ಗ್ರಾಮದ ಚಂದ್ರಣ್ಣ ಬಿನ್ ರಂಗಣ್ಣನವರ ವೈಯಕ್ತಿಕ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಸಾಮಗ್ರಿ ಮೊತ್ತ 6,495. ಗೂಳರ್ವೆ ಗ್ರಾಮದ ಜಿ.ಆರ್. ಉಮೇಶ್ ಬಿನ್ ರುದ್ರಪ್ಪನವರ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5,529. ಗೂಳರ್ವೆ ಗ್ರಾಮದ ಜಯಮ್ಮ ಕೋಮ್ ಚಿಕ್ಕಣ್ಣ ರವರ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5,529. ಗೂಳರ್ವೆ ಗ್ರಾಮದ ಮಂಜಮ್ಮ ಟಿ.ಎಸ್. ಕೋಮ್ ಸುನಿಲ್ ಕುಮಾರ್ ಅವರ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5,529. ಗೂಳೂರು ಗ್ರಾಮದ ಲಕ್ಷ್ಮೀನಾರಾಯಣ ಬಿನ್ ಚಿಕ್ಕ ಸ್ವಾಮಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 7,893. ಚಿಕ್ಕವಸೂರು ಗ್ರಾಮದ ಎಚ್.ಎಸ್. ಉಮೇಶ್ ಬಿನ್ ಸಿದ್ದಮಲ್ಲಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 9,294. ದೊಡ್ಡ ಹೊಸೂರು ಗ್ರಾಮದ ಗಂಗಮ್ಮ ಕೋಮ್ ಚಿಕ್ಕರಾಮಯ್ಯನವರ ಜಮೀನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 10,364. ಮಾನಂಗಿ ಗ್ರಾಮದ ಪ್ರೇಮ ಕೋಮ್ ರಾಮಚಂದ್ರಯ್ಯನವರ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5,529. ಮಾನಂಗಿ ಗ್ರಾಮದ ಕೆಂಪರಂಗಯ್ಯ ಬಿನ್ ಲೇಟ್ ತೋಪಯ್ಯನವರ ಸೋಪ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5,529.
ಮಾನಂಗಿ ಗ್ರಾಮದ ರಂಗಸ್ವಾಮಯ್ಯ ಬಿನ್ ರಾಮಯ್ಯನವರ ವೈಯಕ್ತಿಕ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5184. ಗೂಳೂರುವೆ ಗ್ರಾಮದ ಆನಂದ ಬಿನ್ ಈರಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5539. ಗೂಳೂರುವೆ ಗ್ರಾಮದ ಕುಮಾರ್ ಬಿನ್ ಶಿವಲಿಂಗಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ಗಂಗಮ್ಮ ಕೋಂ ನರಸಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ಜಗದೀಶ್ ಬಿನ್ ರಾಜಣ್ಣನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ದ್ರಾಕ್ಷಾಯಣಮ್ಮ ಕೋಂ ಮೂರ್ತಯ್ಯನವರ ವೈಯಕ್ತಿಕ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 5529. ಗೂಳೂರುವೆ ಗ್ರಾಮದ ಪಾರ್ವತಮ್ಮ ಕೋಂ ಸಿದ್ದಲಿಂಗಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ಪಾಲಾಕ್ಷಯ್ಯ ಬಿನ್ ಈರಣ್ಣನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ಮಂಜುನಾಥ ಬಿನ್ ಗಂಗಣ್ಣನವರ ವೈಯಕ್ತಿಕ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ರಂಗಸ್ವಾಮಯ್ಯ ಬಿನ್ ನಂಜಪ್ಪನವರ ವೈಯಕ್ತಿಕ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ರಮೇಶ್ ಬಿನ್ ವೆಂಕಟರಮಣಪ್ಪ ರವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ರಾಜಮ್ಮ ಕೋಂ ಗಂಗಣ್ಣನವರ ವೈಯಕ್ತಿಕ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ವೆಂಕಟೇಶಯ್ಯ ಬಿನ್ ಗಂಗಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ಸುಮಾ ಕೋಂ ಶ್ರೀನಿವಾಸಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ಹನುಮಂತರಾಜು ಬಿನ್ ಗಂಗಣ್ಣನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಗೂಳೂರುವೆ ಗ್ರಾಮದ ವಂಜಾಕ್ಷಮ್ಮ ಕೋಂ ನಾಗರಾಜುರವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಸಾಮಗ್ರಿ ಮೊತ್ತ 5529. ಮಾನಂಗಿ ಗ್ರಾಮದ ಶಿವಮ್ಮ ಕೋಂ ಸದಾಶಿವಯ್ಯನವರ ಸೋಕ್ ಪಿಟ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವಂತಹ ಸಾಮಗ್ರಿ ಮೊತ್ತ 5539. ಇಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿರುವಂಥ ಕಾಮಗಾರಿಗಳು. ಈಗ ಕೃಷಿ ಇಲಾಖೆಯಿಂದ 4 ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು, ಗೂಳೂರು ಗ್ರಾಮದ ವಿರೂಪಾಕ್ಷ ಬಿನ್ ಲೇಟ್ ಚನ್ನಪ್ಪನವರ ಜಮೀನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 47,586. 2, ಗೂಳೂರು ಗ್ರಾಮದ ನಂಜುಂಡಯ್ಯ ಬಿನ್ ಬುಡಮಯ್ಯ ಜಮೀನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 62,727. ಸಾಮಗ್ರಿ ಮೊತ್ತ 1,000. ಒಟ್ಟು 63,727. 3, ಗೂಳೂರು ಗ್ರಾಮದ ಈರಣ್ಣ ಬಿನ್ ಲೇಟ್ ಬುಡಮಯ್ಯ ಜಮೀನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವ ಕೂಲಿ ಮೊತ್ತ 73,542. 4, HK ಕುಮಾರ್ ಬಿನ್ ಕೆಂಪಯ್ಯನವರ ಜಮೀನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಾಗಿರುವಂತಹ ಕೂಲಿ ಮೊತ್ತ 77,559. ಸಾಮಗ್ರಿ ಮೊತ್ತ 1,000. ಒಟ್ಟು 78,559. ಇಷ್ಟು ಈ ಒಂದು ಅವಧಿಯಲ್ಲಿ ಅನುಷ್ಠಾನಗೊಂಡಿರುವಂತಹ ಕಾಮಗಾರಿಗಳ ವಿವರ. ಈವರೆಗೂ ನಿಮ್ಮ ಬಳಿ ಲೆಕ್ಕ ಪರಿಶೋಧನೆಯ ಕಾಮಗಾರಿಗಳನ್ನು ಮಂಡನೆ ಮಾಡಿದ್ರು. ಇದರಲ್ಲಿ ಯಾವುದಾದ್ರೂ ಲೋಪದೋಷ ಇದ್ದರೆ ತಾವು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡ್ಬೋದು. ಕೃಷ್ಣಮೂರ್ತಿ ಸರ್ ಕೇಳಿದ್ರಲ್ಲ ಮೇಕೆ ಶೆಡ್ ಏನಂತ. ಸರ್, ಅದು ಮೇಕೆ ಶೆಡ್ಡು ಅವರು ಹಂತವಾಗಿ ಮಾಡ್ಕೊಂಡಿರ್ತಾರೆ. ಯಾವುದೇ ಶೆಡ್ ಇರ್ಬೋದು, ಕುರಿ ಇರ್ಬೋದು, ಕೋಳಿ ಇರೋದು, ಮೇಕೆ ಶೆಡ್ಡು, ಹಂದಿ ಶೆಡ್ಡು, ಇವು ಹಂತವಾಗಿ NMR ಬೀಳ್ತೈತೆ ಮತ್ತು ಲಾಸ್ಟಲ್ಲಿ MC ಬಿಲ್ ಬೀಳ್ತೈತೆ. ಈ ವರ್ಷದಲ್ಲಿ ಅವರು ಆ ಒಂದು ಅಮೌಂಟಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಆ ಕೆಲಸ ಆಗಿದೆಯಾ
ಇಲ್ವಾ? ಇಲ್ಲ ಅಂತಂದರೆ ಸರ್ ಇಲ್ಲ ಇತ್ತಲ್ಲ, ಇದಕ್ಕೆ ಕೋಳಿ ಶೆಡ್ಗೆ ನೋಡಿರಿ 60,000 ರೂಪಾಯಿಗಳನ್ನ ಕೊಡ್ತಾರೆ ಸರ್. ಈ ಒಂದು ಕೋಳಿ ಶೆಡ್ ಮಾಡೋಕ್ಕೆ 10 ಅಡಿ 15 ಅಡಿ 60,000 ರೂಪಾಯಿ ಕೊಡ್ತಾರೆ. ದನಗಳ ಶೆಡ್ಡೂ ಸಹ ಅಷ್ಟೇ. ಹಂದಿ ಶೆಡ್ಡು 87,000 ರೂಪಾಯಿ ಕೊಡ್ತಾರೆ. ಅದು ಸ್ವಲ್ಪ ದೊಡ್ಡದಿರ್ತದೆ ಸೈ. ಒಂದು ನಿಮಿಷ ಈ ಬಗ್ಗೆ ವಿವರವಾಗಿ ನಮ್ಮ ಶ್ವೇತಾ ಅವರು ತಿಳಿಸ್ತಾರೆ. ದನದ ಕೊಟ್ಟಿಗೆಗೆ 15, 23 ಅಳತೆ, ಮತ್ತು ಮೇಕೆ ಶೆಡ್ಗೂ ಸೇಮ್ 10, 15. ಅದಕ್ಕಿಂತ ಎಕ್ಸಸ್ ಮಾಡ್ಕೋಬೋದು, ಅದಕ್ಕಿಂತ ಒಳಗಡೆ ಮಾಡೋಂಗಿಲ್ಲ. ನಾವು ಕೊಡೋದು ನಿಮ್ಮ ಅವಶ್ಯಕತೆ ಇದ್ದರೆ ದೊಡ್ಡದಾಗಿ ಮಾಡ್ಕೋಬೋದು. ನಾವು ಕೊಡೋದು ಆ ಅಮೌಂಟ್ ಅಷ್ಟೇ. ಈ ದೊಡ್ಡದು ಮಾಡ್ಕೊಂಡು ಆ ಒಂದು ಅರ್ತಿಗೆ ಅಮೌಂಟ್ ಕೊಡೋಲ್ಲ. ನಮ್ಮ ಹತ್ರ ಏನು ಎಸ್ಟಿಮೇಟ್ ಮಾಡಿರ್ತಾರೆ ನಮ್ಮ ಸಂಬಂಧಪಟ್ಟ ಇಲಾಖೆ ಇದೆಯೋ ಆ ಅಮೌಂಟ್ಗೆ ನಾವು ಅಷ್ಟಕ್ಕೆ ದುಡ್ಡು ಪೇ ಮಾಡ್ತೀವಿ. ಮಕ್ಕಳಿ ಒಳ್ಳೆಯ ಅವಕಾಶ ಇದು. ಈಗ ಸಹ ನಾವು ಅರ್ಜಿಗಳು ತಗೊತಾ ಇದ್ವಿ. ಯಾರಾದರೂ ಅಂಥವಿದ್ದರೆ ನಿಮ್ಮ ಅಕ್ಕಪಕ್ಕ ಮನೆಗಳಿಗೂ ತಿಳಿಸ್ರಿ. ನಾವು ಈಗಲೂ ತಗೊತಿದ್ದೀವಿ. ತಂದು ಕೊಟ್ಟರೆ ಗ್ರಾಮ ಪಂಚಾಯತಿಗೆ ನಾವು ಆ ಒಂದು ಈ 74-25ನೇ ಸಾಲಿನ ಕಾಮಗಾರಿ ಗುಚ್ಛದಲ್ಲಿ ಸೇರಿಸ್ಕೊಂಡು ಸರ್ಕಾರದಿಂದ ಅನುಮೋದನೆ ತಗೊಂಡು ಮುಂದಿನ ವರ್ಷ ಏಪ್ರಿಲ್ನಿಂದ ನೀವು ಕೆಲಸಗಳನ್ನು ಪ್ರಾರಂಭ ಮಾಡ್ಬೋದು. ಈಗ ಮತ್ತು ಈ ಒಂದು ಆರ್ಥಿಕ ವರ್ಷ 22-23 ಸಾಲಿನಲ್ಲಿ ನಡೆದಂಥ 15ನೇ ಹಣಕಾಸು ಕಾಮಗಾರಿಗಳ ವಿವರವನ್ನು ಸೌಮ್ಯ ಇವರು ಮಂಡನೆ ಮಾಡ್ತಾರೆ. ಈ ಒಂದು ಸಭೆಗೆ ನಮ್ಮ ಗೂಳೂರು ಗ್ರಾಮ ಪಂಚಾಯತಿಯ ಕೃಷಿ ಅಧಿಕಾರಿಗಳಂತ ಶೋಭಾ, ನಮ್ಮೂರನ್ನೇ ಮರ್ತ್ಬಿಟ್ಟಿದ್ದೀನಿ, ಶೋಭಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಸಭೆಯ ಪರವಾಗಿ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 22-23ನೇ ಸಾಲಿನಲ್ಲಿ 15ನೇ ಹಣಕಾಸಿನಲ್ಲಿ ಅನುದಾನ ಬಿಡುಗಡೆ ಆಗಿರೋ ಬಗ್ಗೆ ಹೇಳ್ತೀನಿ. 1/4/22ಕ್ಕೆ ಪ್ರಾರಂಭಿಕ ಶುಲ್ಕ ಬಂದು 58,78,754 ರೂಪಾಯಿ ಇರುತ್ತೆ. ಬಿಡುಗಡೆ ಆದ ಅನುದಾನ ಬಂದು 51,68,545 ರೂಪಾಯಿ ಇರುತ್ತೆ. ಇದಕ್ಕೆ ಬಡ್ಡಿ ಬಂದು 2,17,674 ರೂಪಾಯಿ ಬಂದಿರುತ್ತೆ. ಒಟ್ಟು ಅನುದಾನ ಬಂದು 1,12,64,973 ರೂಪಾಯಿ ಇರುತ್ತೆ. ಇದರಲ್ಲಿ ಖರ್ಚಾಗಿರೋ ಅಮೌಂಟ್ ಬಂದು 17,99,689 ರೂಪಾಯಿ ಖರ್ಚಾಗಿರುತ್ತೆ. 31/3/23ಕ್ಕೆ ಅಂತಿಮ ಶುಲ್ಕ ಬಂದು 94,90,128 ರೂಪಾಯಿ ಉಳಿಕೆ ಆಗಿರುತ್ತೆ. ಕಾಮಗಾರಿಗಳ ವಿವರ. ಗೂಳರ್ವೆ ಗ್ರಾಮದಲ್ಲಿ ಕೊಳವೆ ಬಾವಿ ಕೊರೆಸುವುದು ಮತ್ತು ಪೈಪ್ ಅಳವಡಿಸುವ ಕಾಮಗಾರಿ 1,10,252 ರೂಪಾಯಿ ಖರ್ಚಾಗಿರುತ್ತೆ. ಗೂಳೂರು ಗ್ರಾಮದ ಕಾಳಿಕಾಂಬ ದೇವಸ್ಥಾನದ ಪಕ್ಕದ ರಸ್ತೆಯಿಂದ ರಮೇಶ್ ಮನೆವರೆಗೆ CC ರಸ್ತೆ ಕಾಮಗಾರಿಯಾಗಿರುತ್ತೆ. 1,70,075 ರೂಪಾಯಿ ಆಗಿರುತ್ತೆ. ಗೂಳರ್ವೆ ಗ್ರಾಮದ ರಂಗಸ್ವಾಮಯ್ಯನ ಮನೆಯಿಂದ ಸಮುದಾಯ ಭವನದವರೆಗೆ CC ರಸ್ತೆ ಕಾಮಗಾರಿ ಬದಲಾವಣೆ ಕಾಮಗಾರಿಯಾಗಿರುತ್ತೆ. 1,62,196 ರೂಪಾಯಿ ಆಗಿರುತ್ತೆ. ಗೂಳರ್ವೆ ಗ್ರಾಮದ ಬೋವಿಪಾಳ್ಯ ಮುಖ್ಯ ರಸ್ತೆಯಿಂದ ಬೋವಿ ಜನಾಂಗದ ಗೋವಿಂದರಾಜು ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿರುತ್ತೆ. 45,969 ರೂಪಾಯಿ ಆಗಿದೆ. ಗೂಳೂರು ಗ್ರಾಮದ ಮಾನಂಗಿ ರಸ್ತೆಯಿಂದ ಕೇಶವ್ ಮನೆವರೆಗೆ CC ಚರಂಡಿ ಮತ್ತು ಡಕ್ ಸ್ಲ್ಯಾಬ್ ಕಾಮಗಾರಿಯಾಗಿರುತ್ತೆ. 3,29,348 ರೂಪಾಯಿ ಆಗಿದೆ. ಗೂಳರ್ವೆ ಗ್ರಾಮದ ಹೈಸ್ಕೂಲ್ ಹಿಂಭಾಗದಿಂದ ಮಂಜುನಾಥ್ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿರುತ್ತೆ. 1,04,378 ರೂಪಾಯಿ ಖರ್ಚಾಗಿದೆ. ಚಿಕ್ಕೋಸೂರು ರಸ್ತೆಯಿಂದ ವೆಂಕಟರಮಣಪ್ಪನವರ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿರುತ್ತೆ. 38,429 ರೂಪಾಯಿ ಆಗಿದೆ.
ಗೂಳೂರು ಗ್ರಾಮದ ಕೆರೆಕೋಡಿ ರಸ್ತೆಯ ರೇವಣ್ಣನ ಮನೆಯಿಂದ ನಾಗಣ್ಣನ ಮನೆವರೆಗೆ ಪೈಪ್ಲೈನ್ ಮತ್ತು ಮನೆ ನಲ್ಲಿ ಅಳವಡಿಸುವ ಕಾಮಗಾರಿಯಾಗಿರುತ್ತೆ. 21,120 ರೂಪಾಯಿ ಆಗಿದೆ. ಚಿಕ್ಕೋಸೂರು ಗ್ರಾಮದ ಕುಣಿಗಲ್ ಮುಖ್ಯ ರಸ್ತೆಯಿಂದ ಪುಟ್ಟರಾಜು ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 38,443 ರೂಪಾಯಿ ಆಗಿರುತ್ತೆ. ಗೂಳೂರು ಗ್ರಾಮದ SC ಜನಾಂಗದ ತಿರುಮಲರವರ ಮನೆ ಮುಂಭಾಗದ ಬೋರ್ವೆಲ್ನಿಂದ ಕುಣಿಗಲ್ ರಸ್ತೆವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯಾಗಿದೆ. 67,040 ರೂಪಾಯಿ ಖರ್ಚಾಗಿದೆ. ಗೂಳೂರು ಗ್ರಾಮದ ಕುಣಿಗಲ್ ಮುಖ್ಯ ರಸ್ತೆಯಿಂದ ನವೀನ್ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿರುತ್ತೆ. 28,684 ರೂಪಾಯಿ ಖರ್ಚಾಗಿದೆ. ಗೂಳೂರು ಗ್ರಾಮದ KHP ಓವರ್ ಹೆಡ್ ಟ್ಯಾಂಕ್ನಿಂದ ಕುಣಿಗಲ್ ಮುಖ್ಯ ರಸ್ತೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 67,090 ರೂಪಾಯಿ ಖರ್ಚಾಗಿರುತ್ತೆ. ಇಪ್ಪತ್ತೆರಡು 23ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಮೊತ್ತ 5,57,492 ರೂಪಾಯಿ ಖರ್ಚಾಗಿರುತ್ತೆ. ಆಕ್ಷೇಪಣೆ ಪ್ರಕರಣ. ಗೂಳೂರು ಗ್ರಾಮದ ಮಾನಂಗಿ ರಸ್ತೆಯಿಂದ ಕೇಶವ ಮನೆವರೆಗೆ CC ಚರಂಡಿ ಮತ್ತು ಡಕ್ ಸ್ಲ್ಯಾಬ್ ಕಾಮಗಾರಿ 3,53,204 ರೂಪಾಯಿ ಆಗಿರುತ್ತೆ. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ KPTT ನಿಯಮ ಪಾಲನೆಗೆ ಸಂಬಂಧಿಸಿದಂತೆ ಪೂರಕ ದಾಖಲೆಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಈಗ ನಾನು ಓದಿದ್ದು 15ನೇ ಹಣಕಾಸಿನ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಅಬ್ಜೆಕ್ಷನ್ ಇದ್ದರೆ ವರ್ಕುಗಳಲ್ಲಿ ತಿಳಿಸ್ಬೋದು ಸಭೆಯಲ್ಲಿ. ಯಾವುದು ಮೇಡಮ್ ಅವ್ರು ಹೇಳಿದ್ದು ಅರ್ಥ ಆಯಿತು. ಗೂಳೂರು ಗ್ರಾಮದ SC ಕಾಲೋನಿಯಲ್ಲಿ ಪೈಪ್ ಹಾಕಿದ್ದಾರೆ. ಹಿಂದೆ ಅದು CC ರಸ್ತೆ ಮಾಡಿದ ಸಂದರ್ಭದಲ್ಲಿ ಅದು ಮನೆಗೆ ನಲ್ಲಿ ಕೊಟ್ಟವ್ರೆ. ಅದೇನಾಗ್ಬಿಡುತ್ತೆ, ಸುಮಾರು ನಲ್ಲಿಗಳು ಕಿತ್ತೋಗ್ಬಿಟ್ಟು ಮಣ್ಣೆಲ್ಲ ಬ್ಲಾಕ್ ಆಗಿ ಅದನ್ನು ಸದ್ಯಕ್ಕೆ ಅವ್ರಿಗೆ ಗೊತ್ತೈತೆ ಇಲ್ವಾ ರಿಪೇರಿ ಮಾಡಿಸಿದ್ದೀವಿ. ಒಂದು ಲೈನ್ನಾಗ ನೀರು ಬರ್ತೈತಿ, 2 ಲೈನ್ ಬರ್ತಿಲ್ಲ. ಅದಕ್ಕಾಗಿ ಈ ಸಾರಿ ನಮ್ಮ 25% ಅದರಲ್ಲಿ ದುಡ್ಡಿದೆ. ಅದರಲ್ಲಿ ನಾವು ಪೈಪ್ಲೈನ್ ಮಾಡಬೇಕಂತ ಸಂಬಂಧಪಟ್ಟ ಆ ವಾರ್ಡಿನ ಮೆಂಬರ್ ನಮಗೆ ತಿಳಿಸಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆ ಒಂದು ಕೆಲಸನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಗ್ರಾಮ ಪಂಚಾಯತಿಯಿಂದ ಮಾಡ್ತೇವೆ. ಯಾಕೆಂದರೆ ಅದು ಹಳೆ ಪೈಪು, ಹಂಗಾಗಿ ಅದು ಬ್ಲಾಕ್ ಆಗಿಬಿಟ್ಟಿತ್ತು ಮಣ್ಣು. ನಾವು ನಮ್ಮ ಹುಡುಗರು ಸುಮಾರು 3 ದಿನ ಅಲ್ಲಿ ಕೆಲಸ ಮಾಡಿದ್ರು, ಅದು ಪ್ರಯೋಜನ ಆಗಿಲ್ಲ. ಒಂದು ಲೈನಿಗೆ ಮಾತ್ರ ಪ್ರಯೋಜನ ಆಗಿದೆ, ಅದು ಬಿಡಿಸ್ತೀವಿ. ಬಟ್ ಈಗ ಅವರು ಓದಿದಂಥ ಕೆಲಸಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆಯಾ ಆಗಿಲ್ವಾ, ಆಗ್ದಂಗೆ ಬಿಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ದು ಏನಾದರೂ ಆಕ್ಷೇಪಣೆ ಇದ್ದರೆ ಮಂಡಿಸ್ಬೋದು. ಬಿಟ್ಟು ಬಿಟ್ಟು ಯಾರು ಹೋಗಿರೋದು ನಮ್ಗೆ ಅವ್ರ ಹೆಸರು ಹೇಳಿದ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ. ಯಾಕೆ ಅಂತಂದರೆ ಅದು ಚರಂಡಿ ಬಿಡೋಂಗಿಲ್ಲ. ಕಾನೂನು ರೀತಿಯಾಗಿ ಯಾವುದೇ ಶೌಚಾಲಯದ ಇದನ್ನು ಏನು ಮಲಮೂತ್ರ ಮಾಡ್ತಕ್ಕಂಥ ನೀರನ್ನು ಚರಂಡಿಗೆ ಹಾಯಿಸೋಕ್ಕೆ ಪೈಪಾಕಿ ಬಿಡೋಕ್ಕೆ ಅವಕಾಶನೇ ಇಲ್ಲ. ಬಟ್ ಅದಕ್ಕೆ ಸೆಕ್ಯೂರ್ ಮಿಷಿನ್ ಬರುತ್ತೆ, ಅದರಿಂದ ಅದನ್ನು ಡಂಪ್ ಮಾಡ್ಕೊಂಡು ಹೋಗಬೇಕು. ಅದನ್ನು ನಮ್ಮ ಸ್ಯಾವೆಂಜರ್ಸ್ ಯಾರು ಮುಟ್ಟಂಗಿಲ್ಲ. ಹಂಗಾಗಿ ಅವರು ಹೆಸರು ಹೇಳಿದ್ರೆ ನಾವು ಅವ್ರ ಬಗ್ಗೆ ನೋಟಿಸ್ ಕೊಡ್ತೇವೆ. ಅವ್ರ ಬಗ್ಗೆ ಕ್ರಮ ತಗೊಂಡು ಅದನ್ನು ರಾಮು ನೋಡಪ್ಪ, ಅದು ಏನು ಹೇಮಂತ್ ಅಂತೇಳಿ ವಾಹಿನಿ ಫ್ಯಾಕ್ಟ್ರಿ ನೋಟಿಸ್ ಜಾರಿ ಮಾಡಿ. ಸರಿ ಮೇಡಮ್, ನಾವು ಅದನ್ನು ನಾಳೆನೇ ಅಟೆಂಡ್ ಮಾಡ್ತೀವಿ. ಹಲೋ, ನಾವು ಪ್ರತಿದಿನ ತೆಗಿತಾ ಇದ್ದೀವಿ. ಏನಂದ್ರೆ ನೀವು ಮೂಟೆಗಳು ವೇಸ್ಟ್ ಎಲ್ಲ ಅದಕ್ಕೆ ಹಾಕ್ತೀರ. ನಮ್ಮದು ಇನ್ನು ಸ್ವಲ್ಪ ದಿನ ಇನ್ನೂ 2 ವಾರ್ಡಲ್ಲಿ ಬಕೆಟ್ಗಳನ್ನ ವಿತರಣೆ ಮಾಡಿಲ್ಲ. ಮಾಡಿದ ನಂತರ ಪ್ರತಿದಿನವೂ ಸಹ ನಿಮ್ಮ ವಾರ್ಡ್ಗೆ ನಮ್ಮ ಸ್ತ್ರೀಶಕ್ತಿ ಸಂಘದ ಇಲ್ಲೇ ಇದ್ದಾರೆ.
ಅವರು ನಿಮ್ಮ ಮನೆಗೆ ಬಂದು ಕಸನ ತಗೊಂಡೋಗೋಂಥ ವ್ಯವಸ್ಥೆ ಮಾಡ್ತಾರೆ. ಈ ಸದ್ಯಕ್ಕೆ 3 ದಿನಕ್ಕೂ 2 ದಿನಕ್ಕೂ 4 ದಿನಕ್ಕೂ ಒಂದು ಸಾರಿ ತೆಗಿತಾ ಇದ್ದೀವಿ. ಯಾಕೆಂದರೆ ಅದು ನಮ್ಮ ಸಿಬ್ಬಂದಿಯಿಂದನೇ ಮಾಡಬೇಕು, ಮತ್ತು ಊರೊಳಗೆ ಸ್ವಚ್ಛತೆಯೂ ಮಾಡಬೇಕು, ಚರಂಡಿ ತೆಗಿಬೇಕು, ಪೈಪ್ ರಿಪೇರಿ ಎಲ್ಲನೂ ಇರೋದೇ 3 ಜನ. ಅದರಲ್ಲಿ ಈಗ ರಾಮಣ್ಣ ಅವರು ಏನೋ ಆಕ್ಸಿಡೆಂಟ್ ಆಗಿ ಅವರು ಸಹ ಬರ್ತಾ ಇಲ್ಲ, ಹಂಗಾಗಿ ಇರೋದು 3 ಜನ. ಅದನ್ನು ಸಹ ಮಾಡ್ತಾ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗಿರ್ತಕ್ಕಂಥ ಅಂಗಡಿ ಕಸನ ಈ ಸದ್ಯಕ್ಕೆ ಡೈಲಿ ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು 15 ದಿನದೊಳಗಾಗಿ ನಿಮ್ಮ ಮನೆಗೆ ನಮ್ಮ ಸ್ವಚ್ಛತಾ ವಾಹನ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಸ್ತ್ರೀಶಕ್ತಿ ಸಂಘದವರು ಅಲ್ಲಿರ್ತಾರೆ. ಅವರು ನಿಮ್ಮ ಜೊತೆಯಲ್ಲಿ ಕಸ ವಿಲೇವಾರಿ ನೀವು ಕೊಟ್ಟು ಹಸಿ ಕಸ ಒಣ ಕಸ ಬಕೆಟ್ಗಳು ಕೊಟ್ಟಿದ್ವಿ, ಅದರಂತೆ ನೀವು ಬೇರ್ಪಡಿಸ್ಕೊಟ್ರೆ ಅವರು ಕಲೆಕ್ಟ್ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ ಒಂದು 15 ದಿನ ಇಲ್ಲ ಮೇಡಮ್ರೆ, ನಂತರ ನಿಮ್ಮದು ಮನೆ ಕಸ ಇನ್ನೊಂದು 15 ದಿನದೊಳಗೆ ನಾವು ಕಲೆಕ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಡಬ್ಬದಲ್ಲಂತೂ 3 ದಿನಕ್ಕೆ ಒಂದ್ಸರಿ ತೆಗಿತಾ ಇದ್ದೀವಿ. ಅದರಂತೂ ಇಲ್ಲ, ನಾವು ಪ್ರತಿದಿನ ಗೂಳೂರು ಗ್ರಾಮೀಣ ಅನ್ನೊಂದು ಇದು ಬಿಟ್ಟಿದ್ದೀವಿ. ಅದರಲ್ಲಿ ನಾವು ಪ್ರತಿದಿನ ಫೋಟೋ ಹಾಕ್ತೀವಿ. ನಾವು ಕಸ ತೆಗೆದಿರೋ ದಿನ ಪ್ರತಿದಿನ ನಮ್ಮ ಸಿಬ್ಬಂದಿ ನಾವು ಕಸ ತೆಗಿತಿದ್ದೀವಿ ಅಂತ ಪ್ರತಿದಿನ ಸಹ ಒಂದು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಕಳಿಸ್ತಾವ್ರೆ. ನಿಮ್ಮದು ಈಗ ಅದೇ ವಾಟ್ಸಪ್ಪಲ್ಲಿ ಕಸ ಇದ್ದರೆ ಸಹ ನೀವು ಸಾರ್ವಜನಿಕರು ಮೇಡಮ್ರೆ, ಸಾರ್ವಜನಿಕರು ಸಹ ಈ ಥರ ಕಸ ಐತೆ ಅಂತೇಳಿ ವಾಟ್ಸಪ್ ನಮ್ಗೆ ಇದು ಮಾಡ್ತಾವ್ರೆ. ನಾವು ಆಗಲೇ ಅಟೆಂಡ್ ಮಾಡ್ತಾಯಿದ್ದೀವಿ. ನೀವು ಸಹ ಆ ಥರ ಏನನ್ನ ಕಸ ತೆಗೆದಿದ್ರೆ ನಮಗೊಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇದು ಮಾಡಿ ದಯವಿಟ್ಟು ಅದನ್ನ ನಾವು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ವಿಷಯನ ಎಲ್ಲರೂ ಗಮನಕ್ಕೆ ತಗೋಬೇಕು. ಯಾಕಂದರೆ MGNREGA ಯೋಜನೆ ಇರೋದು ರೈತರಿಗೆ ಅನುಕೂಲ ಪಡ್ಕೊಳ್ಳಿ ಅಂತ ಯೋಜನೆಯನ್ನು ನಮ್ಮ ಸರ್ಕಾರ ನೀಡಿದೆ. ಆದರೆ ಜನ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಅದರಿಂದ ಅನುಕೂಲ ಪಡ್ಕೊಂಡು ನಾವು ಮತ್ತೆ ಫೀಲ್ಡ್ಗೆ ಹೋಗಿ ನೋಡೋದ್ರಲ್ಲಿ ಬೋರ್ಡ್ ಇರಲ್ಲ, ಇಲ್ಲ ವರ್ಕೇ ಇರಲ್ಲ. ಈಗ ಕೋಳಿ ಶೆಡ್ಡು ಅಥವಾ ಮೇಕೆ ಶೆಡ್ ಅಂತ ಮಾಡ್ಕೊಂಡಿರ್ತಾರೆ. ನಮ್ಮ ಹತ್ರ ಅಮೌಂಟ್ ಎಲ್ಲ ತೊಗೊಂಡು ಇನ್ನು 1 ವರ್ಷ ತುಂಬೋದ್ರೊಳಗಡೆ ಅದನ್ನು ಕಾಯಿ ತುಂಬೋಕ್ಕೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಉಪಯೋಗಿಸ್ಕೊತಾ ಇದ್ದಾರೆ. ಆವಾಗ ನಮಗೀಗ ಸಾಮಾಜಿಕ ಲೆಕ್ಕ ಪರಿಶೋಧನಾ ಟೈಮಲ್ಲಿ ಅವರು ನಿಮ್ಮನ್ನ ನಮ್ಮನ್ನು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ. ಆವಾಗ ನಾವು ನಿಮ್ಮ ಫೀಲ್ಡಿಗೆ ಕರ್ಕೊಂಬಂದರೆ ನಾವೇನು ವರ್ಕ್ ಮಾಡಿಕೊಟ್ರೀವೋ ಯಥಾಸ್ಥಿತಿ ಹಂಗೆ ಇರಬೇಕು. ಒಂದು ವರ್ಕ್ನ ಮಾಡ್ಕೊಂಡಿರ್ತಾರೆ, ಅದೇ ಬೋರ್ಡ್ನ ತೊಗೊಂಡೋಗಿ ಇನ್ನೊಬ್ಬ ಇಟ್ಕೊತಾನೆ, ಆ ವರ್ಗ ಅಲ್ಲಿ ಬಿಲ್ ತೊಗೊಂಡ್ಮೇಲೆ ಇನ್ನೊಂದು ಜಾಗಕ್ಕೆ ತೊಗೊಂಡೋಗಿ ಇಟ್ಕೊತಾನೆ. ದಯವಿಟ್ಟು ಇದೊಂದನ್ನು ತುಂಬ ಗಮನಕ್ಕೆ ತಗೊಳ್ಳಿ. ಯಾಕಂದರೆ ನೀವು ಅನುಕೂಲ ಪಡ್ಕೊತೀರಾ, ಆದರೆ ಅದರಿಂದ ಸಮಸ್ಯೆ ಬರೋದನ್ನ ನಮ್ಮ ಅಧಿಕಾರಿಗಳು ಎದುರಿಸ್ಬೇಕಾಗತ್ತೆ. ಈಗ ನಾನು ನೋಡ್ದಂಗೆ ಕೆಲವೊಂದು ಬೋರ್ಡ್ಗಳಂತೂ ಇಲ್ಲವೇ ಇಲ್ಲ. ಕಾಮಗಾರಿ ಸ್ಥಳಕ್ಕೆ ನಾವು ಆಡಿಟರ್ನ ಕರ್ಕೊಂಡು ಹೋದರೆ ಅಲ್ಲಿ ಬೋರ್ಡ್ಸೇ ಇರಲ್ಲ. ಇದೊಂದು ವಿಷಯನ ಗಮನಕ್ಕೆ ಇಟ್ಕೊಳ್ಳಿ ದಯವಿಟ್ಟು. ಈಗ ದನಿನ್ ಶೆಡ್ ಅಂತ ಮಾಡ್ಕೊತಾರೆ, ಅದನ್ನು ಪಾಯದಲ್ಲೂ ದನಿನ್ ಶೆಡ್ಡೇ ಇರುತ್ತೆ, ಗೋಡೆ ಕಟ್ಟಬೇಕಾದ್ರೂ ದನಿನ್ ಶೆಡ್ಡೇ ಇರುತ್ತೆ. ನೆಕ್ಸ್ಟ್ ಟೈಮ್ ನಾವು ಓದಿ ನೋಡಿದಾಗ ಗಾನ್ಗೇನೂ ಇರುತ್ತೆ, ಗೋಡೆನೂ ಇರುತ್ತೆ, ದನನೂ ಕಟ್ಟಿರ್ತಾರೆ ಒಂದು 2-3 ತಿಂಗಳು. ಜೊತೆಗೆ ಅದಾದಮೇಲೆ ಅದು ವಾಸದ ಮನೆ ಮಾಡ್ಕೊಬಿಡ್ತಾರೆ. ಈ ಥರ ಏನಾದರೂ ಸಮಸ್ಯೆಗಳಾದರೆ ಫುಲ್ಲು ರಿಕವರಿ ಬರೀತಾರೆ. ಮತ್ತೆ ನೀವು ತೊಗೊಂಡಿರೋ ಅಷ್ಟು ಹಣನ ನೀವೇ ವಾಪಸ್ ಕಟ್ಟಬೇಕಾಗತ್ತೆ. ಅದಕ್ಕೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಅನುಕೂಲ ಪಡ್ಕೋಬೇಕಾದ್ರೆ ಅದನ್ನು ಯಾವ ರೀತಿ ಪಡ್ಕೊಂಡಿದ್ದೀವಿ ಅದೇ ರೀತಿ ಉಳಿಸ್ಕೊಂಡು ಹೋಗಬೇಕು. ಅದರಿಂದ ನಾವು ಪಡ್ಕೊಳೋ ಅನುಕೂಲ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಆ ಥರ ನೋಡ್ಕೋಬೇಕು. ಇದು ನನ್ನೊಂದು ಸಲಹೆ ಅಂತ ನಾನು ಅಂದ್ಕೊಳ್ಳಿ, ರಿಕ್ವೆಸ್ಟ್ ಅಂತ ನಾನು ಅದನ್ನು ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನಮ್ಮ ಗಮನಕ್ಕೆ ಬಂದಿರೋದು ಈ ವಿಚಾರ. ದಯವಿಟ್ಟು ಇದರಿಂದ ಮುಂದೆ ಸಮಸ್ಯೆ ಆದರೆ ನೀವೇ ಹಣ ಕಟ್ಟಬೇಕು. ಅವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೋ ಇರಲ್ವೋ ನಮಗೆ ಗೊತ್ತಿಲ್ಲ. ಇಷ್ಟು ದಿನ ಅಂತ ಅವಧಿ ಕೊಡ್ತಾರೆ, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡು ಮತ್ತೊಂದು ಏನಾದರೂ ಸಮಸ್ಯೆಗಳು ಆಗೇ ಆಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಂಡು ಯಾವುದೇ ಕಾಮಗಾರಿ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀವಿ. ನೀವು ಏನು ಮಾಡ್ಕೋಬೇಕು. ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಅರ್ಜಿ ಕೊಟ್ಟಿದ ತಕ್ಷಣ, ಪಂಚಾಯತಿ ಕೊಟ್ಟಿದ ತಕ್ಷಣ ದುಡ್ಡು ಬರಲ್ವಂತೆ, ಅದೆಲ್ಲ ಯಾರೋ ಪಕ್ಕದ ಮನೇಲಿ ಹೇಳ್ದೆ ಅಂತ ಹೇಳಿ ನೀವು ನಿಮ್ಮನೆ ಕೆಲಸನ ನಿಲ್ಸಕ್ಕೆ ಹೋಗಬೇಡಿ. ನಿಮಗೆ ಬಂದಿಲ್ವಾ ನಮ್ಮ ಹತ್ರ ಬಂದು ಕೇಳಿ, ನಮ್ಮ ಅಧಿಕಾರಿಗಳನ್ನ ಕೇಳಿ, ಉತ್ತರ ಕೊಡ್ತೀವಿ. ಅಕಸ್ಮಾತ್ ಬಂದು ನಿಮ್ಗೆ ಹಣ ತಲುಪಿಲ್ವಾ ಅದಕ್ಕೂ ನಾವು ಉತ್ತರ ಕೊಡ್ತೀವಿ. ಇಷ್ಟು ನನ್ನ ಮನವಿಯಪ್ಪ. ಈಗ ನಮ್ಮ ಗೂಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೃಷಿ ಅಧಿಕಾರಿಯವರು ಇಲ್ಲಿ ಆಗಮಿಸಿದ್ದಾರೆ.
ಅವರ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಿಮ್ಮಲ್ಲಿ ಮಂಡಿಸಲಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂತಹ ಮುಖ್ಯ ನೋಡಲ್ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು, ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ನಾನು ಶೋಭಾ ಅಂತ, ಕೃಷಿ ಅಧಿಕಾರಿ, ಇಲ್ಲಿ ಗೂಳೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮಲ್ಲಿ ನಾನು ಎವ್ರಿ ಟೈಮ್ ಬಂದಾಗಲೂ ಹೇಳ್ತಾನೆ ಇರ್ತೀನಿ, ಯಾರ್ಯಾರು ಪಾಣಿ ಹೊಂದಿದ್ದೀರಾ ಅಂದರೆ ನಿಮ್ಮ ಹೆಸರಲ್ಲಿ ಜಮೀನಿದೆ, ದಯಮಾಡಿ FID ಮಾಡಿಸ್ಕೊಳ್ಳಿ. ಅಂದರೆ ಫಾರ್ಮರ್ ID, ಫ್ರೂಟ್ಸ್ ತಂತ್ರಾಂಶದಲ್ಲಿ ನೀವು ತಮ್ಮ ಪಾಣಿ, ಆಧಾರ್, ಪಾಸ್ಬುಕ್ ಜೆರಾಕ್ಸ್ ಈ 3 ಕೊಟ್ಟು ತಾವು ನೋಂದಣಿ ಮಾಡಿಕೊಂಡು ಒಂದು FID ಸಿಗುತ್ತೆ. ನೀವು ಆಧಾರ್ ಹೇಗೆ ಇಟ್ಕೋತಿರೋ ಲೈಫ್ ಲಾಂಗ್ ಅದೇ FIDನೇ ಉಳ್ಕೊಳ್ಳುತ್ತೆ. ನಿಮಗೆ ಯಾವುದೇ ಇಲಾಖೆ ಸೌಲಭ್ಯಗಳಾಗಲಿ, ಬರ ಪರಿಹಾರ ಆಗಲಿ, ಬೆಳೆ ಹಾನಿ ಪರಿಹಾರ ಆಗಲಿ, ಬೆಂಬಲ ಬೆಲೆ ಯೋಜನೆಗೆ ಹೋಗಬೇಕಾದ್ರೆ ಮಾತ್ರ FID ಕೇಳಕ್ಕೆ ಬರ್ತೀರಾ. ಅಂದರೆ ರಾಗಿ ಖರೀದಿ ಕೇಂದ್ರ ಅಥವಾ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಹೋಗಬೇಕಾದ್ರೆ ಅಲ್ಲಿ FID ಕೇಳ್ತಾರೆ. ಈಗ ನೀವು ಲೋನ್ ತೊಗೊಳೋದಕ್ಕೂ FID ಕೇಳ್ತಾರೆ, ಆಯಿತಾ. ಯಾವುದೇ ವಿಷಯ, ಯಾವುದೇ ಇಲಾಖೆಯ ಸೌಲಭ್ಯಗಳು ನಿಮಗೆ ದೊರಕಬೇಕು ಅಂತಂದರೆ FID ಕಡ್ಡಾಯ. ದಯಮಾಡಿ FID ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಈ ಯಾವುದೇ ಇಲಾಖೆ ಸೌಲಭ್ಯಗಳು ಅಷ್ಟೇ ಅಲ್ಲ, ಬರ ಪರಿಹಾರ ಅಥವಾ ಬೆಳೆ ಹಾನಿ ಪರಿಹಾರ, ಬೆಳೆ ವಿಮೆ, ಯಾವುದೇ ಪರಿಹಾರಗಳು ಕೂಡ ನಿಮಗೆ ದೊರಕೋದಿಲ್ಲ. ಎಲ್ಲ ಇಲಾಖೆನಲ್ಲೂ ಕೂಡ ಇದು ಕಡ್ಡಾಯ. ಅಂದರೆ ನಮ್ಮದೊಂದೇ ಇಲಾಖೆಯಲ್ಲೇ ಮಾಡಲ್ಲ, ಈವನ್ ನಿಮ್ಮ VA ಇವರೆಲ್ಲ ಎಷ್ಟು ದಿವಸ ಜಾಥಾ 1 ತಿಂಗಳಿಂದ ಬೆಳಿಗ್ಗೆನೇ ಬಂದು ನಿಮ್ಮ ಮನೆಗಳ ಹತ್ರ ಕೂತ್ಕೊಂಡು ಕೂಡ ಮಾಡಿದ್ದಾರೆ, ಹೌದಾ. ನಮ್ಮ ಇಲಾಖೆಯವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಕಂದಾಯ ಇಲಾಖಾ ಎಲ್ಲ ಅಧಿಕಾರಿಗಳನ್ನು ಕೂಡ ಜಾಥಾ ಎಲ್ಲ ಮಾಡಿದ್ದಾರೆ ಬೆಳಗಿನ ಜಾವ 6:30ಇಂದ. ಆದ್ರೂ ನಮಗೆ ಸುಮಾರು ಜನ ಅಂದರೆ ಪರ್ಚೇಸ್ ಮಾಡಿ ಇಲ್ಲಿ ಬಿಟ್ಟೋಗಿದ್ದಾರೆ, ಎಲ್ಲೋ ಇದ್ದಾರೆ ಅವರು. ಅಂಥವ್ರದ್ದೆಲ್ಲ ನಾವು ವಾಟ್ಸಪ್ಪೆಲ್ಲ ಹಾಕ್ಕೊಂಡು FID ಮಾಡಿಸೋಂಥ ಇದಾಗಿದೆ. ದಯಮಾಡಿ ನಿಮ್ಮ ಅರ್ಹತೆ ಇದು. ನಿಮಗೆ FID ಬೇಕು ಅಂದರೆ, ನಿಮಗೆ ಯಾವುದೇ ಇಲಾಖೆ ಸೌಲಭ್ಯಗಳು ಬೇಕು ಅಂದರೆ ದಯಮಾಡಿ ಮೊದಲು, ಇಲ್ಲ ನಮ್ಮದೇ ಇಲಾಖೆ ಇಲ್ಲೇ ಇದೆ ಗೊತ್ತು, ನಿಮಗೇನು ತುಂಬ ದೂರ ಇಲ್ಲ, ಇಲ್ಲಿ ಗೂಳೂರಿನವ್ರಿಗೆ ಬಂದು ನೀವು ನಿಮ್ಮ ಪಾಣಿ, ಆಧಾರ್, ಪಾಸ್ಬುಕ್ ಜೆರಾಕ್ಸನ್ನು ಸಲ್ಲಿಸ್ಬಿಟ್ಟು SC ST ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇಷ್ಟು ದಾಖಲಾತಿಗಳು ಯಾವುದೇ ಇಲಾಖೆ ಯೋಜನೆಗಳಿಗಾಗಲಿ ಇದು ಇರಲೇಬೇಕು. ಇವಿಷ್ಟು ಇದ್ರೇ ನಿಮ್ಗೆ ಏನಾದರೂ ಸೌಲಭ್ಯಗಳು ಸಿಗೋದು. ಮತ್ತೊಂದು ಎವ್ರಿ ಟೈಮ್ ಹೇಳ್ತಿರ್ತೀನಿ ನಾನು, ಯಾರಿಗೆ PM ಕಿಸಾನ್ ಮೋದಿ ಹಣ ಬರ್ತಾ ಇದೆ 2,000, ಅವರು EKYC ಮಾಡಿಸಿಲ್ಲ ಅಂದರೆ ಕಡ್ಡಾಯವಾಗಿ EKYC ಮಾಡಿಸ್ಬೇಕು. ಅದು ಇಲ್ಲೇ ಸೈಬರ್ ಸೆಂಟರ್ಗಳಿರುತ್ತೆ ಅಥವಾ ಗ್ರಾಮ 1 ಇರುತ್ತೆ ಅಥವಾ ಇಲಾಖೆ ಕಚೇರಿ ಕೇಂದ್ರದಲ್ಲೂ ಕೂಡ ನೀವು ಮಾಡಬಹುದು. ಮತ್ತೊಂದು, ನೀವು ಯಾವುದೇ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳು ದೊರೆಯುತ್ತೆ ಅಂತಂದರೆ ಬಿತ್ತನೆಯಿಂದ ಕಟಾವಾಗಿ ನಂತರ ಫ್ಲೋರ್ ಮಿಲ್ ಆಗ್ಬೋದು, ರಾಗಿ ಫ್ಲೋರ್ ಮಿಲ್ ಆಗ್ಬೋದು, ಕ್ಲೀನಿಂಗ್ ಮಿಷಿನ್ ಆಗ್ಬೋದು, ರೋಟೋವೇಟರ್, ಕಲ್ಟಿವೇಟರು, ರೋಟ್ರಿ ಟಿಲ್ಲರ್ ಯಾವುದೇ ಇರ್ಬೋದು, ಇವೆಲ್ಲವಕ್ಕೂ ನೀವು ಅರ್ಜಿ ಸಲ್ಲಿಸಬೇಕು. ಸೀನಿಯಾರಿಟಿ, ಅದಕ್ಕೆ ಜ್ಯೇಷ್ಠತೆ ಆಧಾರದ ಮೇಲೆ ಯಾರು ಫಸ್ಟು ಹಾಕಿರ್ತಾರೋ ಆ ಅಭ್ಯರ್ಥಿಗೆ ಮಾತ್ರ ನಾವು ಸಹಾಯಧನದಲ್ಲಿ ನಿಮಗೆ ಏನು ನೀವು ಎಕ್ವಿಪ್ಮೆಂಟ್ಗೆ ಹಾಕಿರ್ತೀರ ಕೃಷಿ ಯಂತ್ರೋಪಕರಣ ಅದನ್ನು ನೀಡಲಾಗುತ್ತೆ. ಅದೇ ರೀತಿ ತುಂತುರು ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಸೆಟ್ 30 ಪೈಪು 5 ಜೆಟ್ ಏನಿದೆ, ಅದಕ್ಕೂ ಕೂಡ ನಾವು ಎವ್ರಿ ಟೈಮು ಎಲ್ಲ ಮೀಟಿಂಗ್ಸಲ್ಲೂ ನಾನು ಸೀನಿಯಾರಿಟಿ ಹೇಳ್ತಿದ್ದೆ. ಈ ಸರಿ ಆ ಸೀನಿಯಾರಿಟಿ ಅಗತ್ಯ ಇಲ್ಲ, ಏಕೆಂದರೆ ಎಷ್ಟು ಜನ ಅಪ್ಲೈ ಮಾಡ್ತೀರೋ ಅಷ್ಟು ಜನಕ್ಕೂ ಕೊಡೋಷ್ಟು ಅನುದಾನ ನಮ್ಮಲ್ಲಿದೆ. ಆದ್ದರಿಂದ ದಯಮಾಡಿ ಸ್ಪ್ರಿಂಕ್ಲರ್ಗೆ ಯಾರು 1 ಎಕರೆ ಮೇಲ್ಪಟ್ಟಿದ್ದೀರಾ ಮತ್ತು ಕೊಳವೆ ಬಾವಿ ಹೊಂದಿರ್ತಕ್ಕಂಥವ್ರು, 1 ಎಕರೆ 1 ಗುಂಟೆ ಇದ್ರೂ ಆಯಿತು, 1 ಎಕರೆ 5 ಗುಂಟೆ ಇದ್ರೂ ಆಯಿತು, 1 ಎಕರೆ ಮೇಲ್ಪಟ್ಟಿರಬೇಕು. ಏಕೆಂದರೆ ನಿಮಗೆ 2.5 ಎಕರೆ ಸೆಟ್ ಅದನ್ನು ನಾವು ಕೊಡೋದು. ಆದ್ದರಿಂದ ಪಾಣಿ, ಆಧಾರ್, ಪಾಸ್ಬುಕ್ ಜೆರಾಕ್ಸ್ ಇದರೊಂದಿಗೆ ಕೊಳವೆ ಬಾವಿ 1 ಎಕರೆ ಮೇಲ್ಪಟ್ಟಿರಬೇಕು, ಕೊಳವೆ ಬಾವಿ ಹೊಂದಿರಬೇಕು. ಇಂತಹ ರೈತರು ಮಾತ್ರ ಸ್ಪ್ರಿಂಕ್ಲರ್ಗೆ ಇಮಿಡಿಯೇಟ್ ಇವತ್ತೇ ಅಪ್ಲೈ ಮಾಡಿ, ನಾವು ನೆಕ್ಸ್ಟ್ ಒಂದು 15 ಡೇಸಲ್ಲೇ ನಿಮಗೆ ಸ್ಪ್ರಿಂಕ್ಲರ್ ಸೆಟ್ನ ಒದಗಿಸ್ತೀವಿ. ಇದ್ರ ಜೊತೆಗೆ ಚಾಪಾ ಕಾಗದ, ಯಾರೇ SC ST ಇದ್ದರೂ ಅವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಚಾಪಾ ಕಾಗದದಲ್ಲಿ ಫಸ್ಟ್ ಪಾರ್ಟಿ ನೀವು ಯಾರು ಅರ್ಜಿದಾರ ಇರ್ತಾರೋ ನಿಮ್ಮ ಹೆಸರು, ಸೆಕೆಂಡ್ ಪಾರ್ಟಿ ADA ತುಮಕೂರು. ಇಲ್ಲಿಗೆ ನೀವು ಅಲ್ಲೇ ಅರ್ಜಿ ಸಿಗುತ್ತೆ ನಮ್ಮ ಇಲಾಖೆಯಲ್ಲಿ. ಅರ್ಜಿ ತೊಗೊಂಡು ಫಿಲ್ಅಪ್ ಮಾಡಿ ಅಲ್ಲಿಗೆ 2 ಫೋಟೋ ಅಂಟಿಸಿ ಈ ದಾಖಲಾತಿಗಳನ್ನು ಅಂಟಿಸಿಕೊಟ್ರೆ ನಿಮ್ಗೆ ಇಮಿಡಿಯೇಟ್ RTGSಗೆ ಬರ್ಕೊಡ್ತೀವಿ. 4,139 ರೂಪಾಯಿ ಅಷ್ಟೇ ನೀವು ಕಟ್ಟೋದು. ಅಂದರೆ 90% ಸಬ್ಸಿಡಿ. ಇದು ಜನರಲ್ SC STಗೆ ಅಷ್ಟು ಜನಕ್ಕೂ ಸೇಮ್ ಸಬ್ಸಿಡಿ, ಎಲ್ಲ ರೈತ ವರ್ಗದವ್ರಿಗೂ 90% ಸಬ್ಸಿಡಿನಲ್ಲಿ ನಿಮಗೆ ಇದು ವಿತೌಟ್ ಸೀನಿಯಾರಿಟಿ ಇದೆ, ಪ್ರಥಮ ಬಾರಿಗೆ ಸಿಗ್ತಾ ಇರೋದು. ಅದಕ್ಕೆ ದಯಮಾಡಿ ಎಲ್ಲರೂ ಅಪ್ಲೈ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಯಾರು 1 ಎಕರೆ ಮೇಲ್ಪಟ್ಟು ಕೊಳವೆ ಬಾವಿ ಇದ್ದಾರೋ ನೀವು ನಿಮ್ಮ ನೆಂಟರು, ನಿಮ್ಮ ರೈತರು ಯಾರಿಗಾದರೂ ಸೇರಿಸಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ನೀವು ತಿಳ್ಕೊಂಡು ಸುಮ್ಮನೆ ಹಾಕ್ಬಿಡಿ ಅಷ್ಟೇ. ಈಗ ಅದು ಆ್ಯಕ್ಚುಲಿ ಇದೊಂಥರ ಸುವರ್ಣ ಅವಕಾಶ ಅಷ್ಟೇ. ಮತ್ತು ಯಾವಾಗಲೂ ನೀವು ಇವತ್ತು ಹಾಕ್ತೀರಾ, ಇನ್ನು ಮುಂದಿನ ವರ್ಷಕ್ಕೆ ಸಿಕ್ಕಿದ್ರೂ ಆಯಿತು, ಸಿಗದೇ ಇದ್ರೂ ಆಯಿತು. ಈ ಸರಿ ಆ ಅವಕಾಶ ಬಿಡಬೇಡಿ ಅಷ್ಟೇ. ಮತ್ತೊಂದು ಕೃಷಿ ಭಾಗ್ಯ ಅಂತ ಮತ್ತೊಂದು ಹೊಸ ಯೋಜನೆ ಇದೆ. ಇದು ಪ್ಯಾಕೇಜ್ ಯೋಜನೆ.
ಇದು ಕೂಡ SC STಗಾದರೆ 90% ಸಬ್ಸಿಡಿ, ಜನರಲ್ಗಾದರೆ 80% ಸಬ್ಸಿಡಿ. ಅಂದರೆ ಕೃಷಿ ಹೊಂಡ ಒಂದು, ಅದಾದ ನಂತರ ಕ್ಷೇತ್ರ ಬದು, ಅಂದರೆ ನೀವೇನು ನರೇಗಾ ಯೋಜನೆಯಲ್ಲಿ ಕಂದಕ ಬದು ಮಾಡಿಸ್ತಾ ಇದ್ದೀವಲ್ಲ ಅದು ಕೂಡ ಇದೆ. 1 ಎಕರೆಗೆ 100 ಮೀಟ್ರ್ ಕಂದಕ ಬದುಗಳು ಹಾಕೋದಾಗಲಿ. ಮತ್ತು ಕೃಷಿ ಹೊಂಡ ಅದು 10 ಮೀಟ್ರಿಂದ 21 ಮೀಟ್ರ್ವರೆಗೂ ಇದೆ ನಮ್ಮಲ್ಲಿ ಅಪ್ರೂವ್ಡ್, ಇದು ನಾವು ಅಳತೆ ಹೇಳ್ತಾ ಇರೋದು. ಮತ್ತು ಕಂದಕ ಬದು, ಕೃಷಿ ಹೊಂಡ, ಮತ್ತು ಅದಕ್ಕೆ ಪಾಲಿಥೀನ್, ಅಂದರೆ ನೀರು ಹಾವಿ ಹಾಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಪಾಲಿಥೀನ್ ಹೊದಿಕೆ. ನಂತರ ಅದರಿಂದ ಆ ನೀರು ತುಂಬಿಕೊಂಡಿದ್ದು ಎತ್ಕೊಳ್ಳೋದಕ್ಕೋಸ್ಕರ ಡೀಸೆಲ್ ಪಂಪ್ ಸೆಟ್ಟು, ಮತ್ತು ಅದನ್ನು ಸಂದಿಗ್ಧ ಹಂತಗಳಲ್ಲಿ ನೀವು ನೀರು ಹಾಯಿಸ್ಕೊಳ್ಳೋದಕ್ಕೋಸ್ಕರ ಈ ಸ್ಪ್ರಿಂಕ್ಲರ್ ಸೆಟ್ಟು. ಈಗಾಗಲೇ ನೀವು ಸ್ಪ್ರಿಂಕ್ಲರ್ ಬಳಸ್ಕೊಂಡಿದ್ರೆ ಮತ್ತು ಇದನ್ನೆಲ್ಲನೂ ನೀವು ಅಳವಡಿಸ್ಕೋಬೋದು. ಇದಕ್ಕೂ ಅಷ್ಟೇ ಮಿನಿಮಮ್ ಆ ರೈತ 1 ಎಕರೆ ಅವನ ಹೆಸರಲ್ಲೇ ಇರಬೇಕು. ಜಂಟಿ ಗಿಂಟಿ ಇದ್ದಾಗಲೂ ತಗೊಳಕ್ಕಾಗಲ್ಲ. ಅವನ ಹೆಸರಿಗೇ 1 ಎಕರೆ ಇದ್ದರೆ ಮಾತ್ರ ಈ ಕೃಷಿ ಭಾಗ್ಯ ಸೌಲಭ್ಯ ಪ್ಯಾಕೇಜಲ್ಲಿ ಉಳಿಯುತ್ತೆ. ಕೃಷಿ ಹೊಂಡ ಮತ್ತು ಕ್ಷೇತ್ರ ಬದು ಅವನು ಸ್ವಂತ ಅವನು ಹಾಕಿ ಮಾಡಿಸಿದ್ಮೇಲೆ ನಾವು ಅದನ್ನು MB ಬರೆದು ಆಮೇಲೆ ನಿಮಗೆ 80% ನೀವು 20% ಹಣ ಅಷ್ಟೇ, ಅಂದರೆ ಜನರಲ್ಲು. ಇವರಾದರೆ SC ST ಆದರೆ 90% ಅವ್ರಿಗೆ ಸಬ್ಸಿಡಿ ಸಿಗುತ್ತೆ, ಅಂದರೆ 10% ಅಷ್ಟೇ ನಿಮ್ಮ ಹಣ ಹಾಕೋದು. ತದನಂತರ ಪಾಲಿಥೀನ್ ಹೊದಿಕೆಗೂ ಅಷ್ಟೇ ಇಷ್ಟು ಅಂತ ಅದನ್ನು ಫಾರ್ಮರ್ ಶೇರ್ ಹೇಳ್ತಾರೆ. ಅಂದರೆ ಅದು 75% ಅಥವಾ 50% ಫಾರ್ಮರ್ ಶೇರ್ ಇರುತ್ತೆ. ಅಷ್ಟನ್ನು ಮಾತ್ರ ನೀವು ನೇರವಾಗಿ RTGS ಮಾಡಬೇಕಾಗುತ್ತೆ. ಅಷ್ಟು ಅಮೌಂಟು ನಿಮ್ಮ ಇದಕ್ಕೆ ಬಂದ್ಬಿಟ್ಟು ಕೃಷಿ ಹೊಂಡಕ್ಕೆ ಅವರು ಪಾಲಿಥೀನ ಅಳವಡಿಕೆ ಮಾಡಿಬಿಟ್ಟು ಹೋಗ್ತಾರೆ. ಡೀಸೆಲ್ ಪಂಪ್ ಸೆಟ್ಗೂ ಅಷ್ಟೇ 50% ಸಬ್ಸಿಡಿ ಜನರಲ್ಗಿರುತ್ತೆ, 75% ಸಬ್ಸಿಡಿ SC STಗಿರುತ್ತೆ. ಅದು ಇಷ್ಟು. ಈಗ 30,000 ಅಂದರೆ ಇವರು 15,000 ಕಟ್ಟಿದ್ರೆ ಇನ್ನು 15,000 ಇಲಾಖೆಯಿಂದ ಹಾಕ್ಕೊಂಡು ನಿಮಗೆ ಡೀಸೆಲ್ ಪಂಪ್ ಸೆಟ್ ಕೊಡ್ತಾರೆ. ಈ ರೀತಿ ಸ್ಪ್ರಿಂಕ್ಲರ್ಗೆ ಈಗಾಗಲೇ ನಾನು ಹೇಳಿದೆ ಅದು 90% ಸಬ್ಸಿಡಿ ಇರುತ್ತೆ. ಇದು ಈ ಪ್ಯಾಕೇಜ್ ರೂಪದಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ. ತುಂಬ ಉತ್ತಮವಾದ ಯೋಜನೆ. ಸೊ ಸರ್ಕಾರದಿಂದ ಈಗ ಜಾರಿಗೊಳಿಸಿದ್ದಾರೆ. ಶೀಘ್ರದಲ್ಲೇ ಕೊಟ್ಟರೆ ನೀವು ಅಪ್ಲಿಕೇಶನ್ಸು ಮಾಡಿಸ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಯಾರು 1 ಎಕರೆ ಮೇಲ್ಪಟ್ಟಿದ್ದೀರಾ ಅವ್ರ ಹೆಸರಲ್ಲೇ ಇರಬೇಕು. ಜಂಟಿ ಖಾತೆ ಎಲ್ಲ ಇದ್ರೂ ಹಾಗಲ್ಲ, ಅವ್ರ ಹೆಸರಲ್ಲೇ 1 ಎಕರೆ ಅಲ್ಲ, ಅದು ನರೇಗಾದಲ್ಲಿ ನಾನು ಇದು ಕ್ಯಾಲ್ಕುಲೇಟ್ ಮಾಡಬೇಕು. 100 ಮೀಟ್ರಿಗೆ ನಮ್ಮದಿನ್ನೂ ನಾನು ಇಲ್ಲ ಸರ್, ನನಗಿನ್ನೂ ಎಸ್ಟಿಮೇಟೇ ಬಂದಿಲ್ಲ. 10 ಕೃಷಿ ಹೊಂಡದ್ದು 10 ಮೀಟರ್ಸ್ಗೆ ಎಷ್ಟಾಗುತ್ತೆ, 21 ಮೀಟರ್ವರೆಗೂ ಎಷ್ಟಾಗುತ್ತೆ, ಎಕ್ಸಾಕ್ಟ್ ಎಸ್ಟಿಮೇಟ್ ಸರ್ ಅದು ಗೊತ್ತಿಲ್ಲ. ಬಟ್ ಈಗ ತಾನೇ ಅದು ರಿಲೀಸ್ ಮಾಡಿರೋದು. ಅದಕ್ಕೆ ಈಗ ಬರೀ 10 ಅಪ್ಲಿಕೇಶನ್ ಮಾತ್ರ ತಗೊಳಕ್ಕೆ ಹೇಳಿದೆ ಕೃಷಿ ಭಾಗ್ಯಕ್ಕೆ. ಶೀಘ್ರದಲ್ಲೇ ಅದನ್ನು ಕೊಡ್ತಾರೆ ಸರ್. ಅಂದರೆ ಯಾವುದೇ ಪಾಲಿಥೀನ್ ಹೊದಿಕೆಗೂ ಎಂಪ್ಯಾನೆಲ್ಡ್ ಅಪ್ರೂವ್ಡ್ ಲೀಸ್ಟ್ ಆಗಬೇಕು. ಇಂಥ ಸಂಸ್ಥೆಗೇ ಇವ್ರು ಕೊಡಬೇಕು. ಇವ್ರಿಗೆ ಯಾವ ಸಂಸ್ಥೆ ಬೇಕೋ ಆ ಸಂಸ್ಥೆ ಒಂದು 10 ಲೀಸ್ಟ್ ಆಗುತ್ತೆ. ಅದರಲ್ಲೇ ಡೀಸೆಲ್ ಪಂಪ್ ಸೆಟ್ಟು ಅದೆಲ್ಲ ಇನ್ನೂ ಆಗಿಲ್ಲ. ಈಗ ಸದ್ಯಕ್ಕೆ ಹೊಂಡ ಮತ್ತು ಬದುಗೆ ಇಮಿಡಿಯೇಟ್ ರಿಲೀಸ್ ಮಾಡೋದಕ್ಕೆ ಅದನ್ನು ಎಸ್ಟಿಮೇಟ್ ಕಳಿಸ್ತಾರೆ ಸರ್. ಅದೇ ಅದು ಎಸ್ಟಿಮೇಟೇ ಬಂದಿಲ್ಲ. ಈಗ ಫಸ್ಟ್ ಅಪ್ಲಿಕೇಶನ್ಸ್ ಹಾಕಿ ಅಂತ ಇದು ಬರ್ತಾ ಇದೆ ಸರ್. ಆಲ್ಮೋಸ್ಟ್ ಅಮೌಂಟ್ ಅಷ್ಟೇ ಇರುತ್ತೆ ಸರ್. ನರೇಗಾಗಿನ್ನ ಸ್ವಲ್ಪ ಕಡಿಮೆ ಇರುತ್ತೆ. ನರೇಗಾ ಯಾಕೆಂದರೆ ಕೈಯಲ್ಲಿ ಮಾಡೋದಿರುತ್ತಲ್ವ, ಇದು JCBಲೇ ಮಾಡೋದ್ರಿಂದ ಅಮೌಂಟ್ ಕಡಿಮೆ ಇರುತ್ತೆ ಅದಕ್ಕಿಂತ. ಇಲ್ಲ, ನಿಮ್ಮದೇ ಏನಾದರೂ ಇದ್ದರೆ ಮತ್ತೆ ಏನಾದರೂ ಇದ್ದರೆ ಕೇಳಿ. ನಾನು ನಿಮಗೆ ಶೀಘ್ರದಲ್ಲೇ ತರಿಸ್ಕೊಂಡು ನಿಮಗೆ ಹೇಳ್ತೀನಿ ಸರ್. ಆಫೀಸಿಗೆ ಬನ್ನಿ ಸರ್. ನರೇಗಾ ಯೋಜನೆಯಲ್ಲಿ ಕಂದಕ ಬದು ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸಬೇಕು. ಅದು ನಿಮಗೆ ನರೇಗಾದಲ್ಲಿ ಏನೇನು ಇರಬೇಕು ಅಂತ ನಿಮಗೆ ಗೊತ್ತು. BPL ಕಾರ್ಡ್ ಮತ್ತು ಜಾಬ್ ಕಾರ್ಡ್ ಎಲ್ಲ ಹೊಂದಿರಬೇಕು ಅಂಥವರು ನಮಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಅದು ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್. ಆ್ಯಕ್ಚುಲಿ ನಮ್ಮಲ್ಲಿ ಈಗ ಸದ್ಯಕ್ಕೆ ಲಭ್ಯ ಇರೋದು ಜಿಂಕು, ಜಿಪ್ಸಮ್ಮು, ಬೋರಾನ್ ಇಲ್ಲ. ಜಿಂಕ್ ಇದೆ ಮತ್ತು ಜಿಪ್ಸಮ್ ಇದೆ. ಮತ್ತು ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳದ್ದು ಪ್ಯಾಕೆಟು ಒಂದು ಲಿಕ್ವಿಡ್ ರೂಪದಲ್ಲೂ ಇದೆ. ಯಾರು ಡ್ರಿಪ್ಸ್ ಇದೆ ಅವ್ರು ಡ್ರಿಪ್ ಮೂಲಕ, ವೆಂಚೂರ್ ಮೂಲಕನೂ ಸಪ್ಲೈ ಕೊಡ್ಬೋದು ತೋಟಗಳಿಗೆಲ್ಲ. ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಜಿಂಕು, ಬೋರಾನು, ಮ್ಯಾಂಗನೀಸು, ಐರನ್ನು, ಈ 4 ಪೋಷಕಾಂಶಗಳ ಮಿಕ್ಸ್ಚರ್ ಅದು ಲಭ್ಯ ಇದೆ. ಅದು ಇಮಿಡಿಯೇಟ್ ನೀವು ಅದು ಸರ್ಕಾರ ಸಹಾಯಧನ ರಿಯಾಯಿತಿ ದರ ಏನಿರುತ್ತೋ ಅದೇ ಅದು ದ್ರವ್ಯ ರೂಪದಲ್ಲೂ ಇದೆ ಮತ್ತು ಘನ ರೂಪದಲ್ಲೂ ಇದೆ. ಅದನ್ನು ಕೂಡ ನೀವು ನಿಮ್ಮಲ್ಲಿ ಪಡ್ಕೋಬೋದು. ಮತ್ತು ಅದು ಬಿಟ್ಟರೆ ಯಾವುದಾದ್ರೂ ರೋಗ ಮತ್ತು ಕೀಟಾಣುಗಳ ಬಾಧೆಗಳಿಗೆ ಕೆಲವೊಂದು ರೋಗಗಳಿಗೆ ಮಾತ್ರ ಇದೆ ಔಷಧಿಗಳಿದೆ. ಅದನ್ನು ಕೂಡ ರಿಯಾಯಿತಿ ದರದಲ್ಲಿ ನಮ್ಮಲ್ಲಿ ಲಭ್ಯ ಪ್ರಸ್ತುತ ಅದು ಯಾವಾಗಲೂ ಇರುತ್ತೆ. ಅಂದರೆ ಅವೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಷ್ಟೇ. ಬೇರೆ ಎಲ್ಲ ಜ್ಯೇಷ್ಠತೆ ಆಧಾರದ ಮೇಲೆ ಮಾಡ್ತೀವಿ. ಸ್ಪ್ರಿಂಕ್ಲರ್ಗೂ ಅಷ್ಟೇ ಹಾಕಿದವ್ರಿಗೆ ಇಮಿಡಿಯೇಟ್ ಕೊಡಿಸ್ತೀವಿ. ಮತ್ತೇನಾದರೂ ಇದ್ದರೆ ಕೇಳಬಹುದು.
ಹಾಂ, ಇಲಾಖೆ ಏನು ದೂರ ಇಲ್ಲ. ದಯಮಾಡಿ ಇಲಾಖೆಗೆ ಬಂದು ಏನು ಬೇಕಾದರೂ ವಿಷಯ ತಿಳ್ಕೊಬೋದು. ಯಾವಾಗಲೂ ಮೇಡಮ್ ಬರ್ತಾ ಇರ್ತಾರೆ, ಸರ್ ಬರ್ತಿರ್ತಾರೆ. ಸರ್ ಹೇಳಿಸ್ಬಿಟ್ಟು ಹಾಕಿಸಿ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ದಯಮಾಡಿ. 1 ಎಕರೆ ಬದು ಹಾಕ್ಸೋದಕ್ಕೆ ನಮ್ಮ MGNREGA ಯೋಜನೆ ಅಡಿಯಲ್ಲಿ 17,251 ರೂಪಾಯಿ ಅಮೌಂಟ್ನ ಕೊಡ್ತೀವಿ. ಅದರಲ್ಲಿ ಕೃಷ್ಣಮೂರ್ತಿ ಸರ್ ಕೇಳ್ದಂಗೆ 16 ಅಡಿ ಉದ್ದ, 2 ಅಡಿ ಆಳ, ಮಧ್ಯ 2 ಅಡಿ ಗ್ಯಾಪು, ಈ ಥರ 18 ಕಂದಕ ಬದುಗಳನ್ನ ಮಾಡಬೇಕು 1 ಎಕರೆಗೆ. 16 ಅಡಿ ಉದ್ದ, ಮಧ್ಯ 2 ಅಡಿ ಗ್ಯಾಪ್ ಇರಬೇಕು, ಮತ್ತು 2 ಅಡಿ ಆಳ ಇರಬೇಕು. ಆ ಥರ 1 ಎಕರೆಗೆ 18 ಬದುಗಳು ಬರಬೇಕು. ಕೈಲೇ ಮಾಡಬೇಕು. ಆಯಿತು, ಅದಕ್ಕೇನ ಅವಕಾಶ ಇದ್ದರೆ ಮುಂದಿನ ದಿನಗಳಲ್ಲಿ ನೋಡೋಣ. ಅವಕಾಶ ಕೊಟ್ಟರೆ ಕಳಿಸ್ಕೊಡ್ತೀವಿ. ಬೇರೆ ಏನಾದರೂ ಮಾಹಿತಿ ಬೇಕಿದ್ರೆ ಕೇಳ್ಬೋದು. ದನಿನ್ ಶೆಡ್ಗೆ 57,000 ರೂಪಾಯಿ ಇದೆ. ಅದು ಪೂರ್ತಿ ಫುಲ್ ಗೋಡೆ ಕಟ್ಟಬೇಕಂತೇನಿಲ್ಲ, 1.5 ಅಡಿ ಗೋಡೆ ಕಟ್ಟಬೇಕು, ಮುಂದೆ ಗ್ವಾನ್ಗೆ ಮತ್ತು ಗಂಜಲ್ ಗುಂಡಿ, ಮೇಲೆ ಶೀಟ್ ಹಾಕಬೇಕು. ಇಷ್ಟು ಮಾಡಿಕೊಂಡ್ರೆ 57,000 ರೂಪಾಯಿ ಕೊಡ್ತಾರೆ. ಎಲ್ರಿಗೂ ಸೇಮ್, ಜನರಲ್ಗೆ, SC/STಗೆ ಎಲ್ರಿಗೂ ಸಮಾನವಾಗಿರುತ್ತೆ. ಮೇಕೆ ಶೆಡ್ಗೆ ಇವಾಗ 70,000 ರೂಪಾಯಿ ಆಗಿದೆ. ಲಾಸ್ಟ್ ಟೈಮ್ 68 ಇತ್ತು, ಅದು ಜಾಸ್ತಿ ಮಾಡಿದ್ದಾರೆ. ಕೋಳಿ ಶೆಡ್ಗೂ 40,000 ಆಯಿತು, ಈ ವರ್ಷ 60,000 ಮಾಡಿದ್ದಾರೆ.